ಎಲ್ಲರಿಗೂ ನಮಸ್ಕಾರ. ಇದು ಸ್ವಸ್ತಿಕ್ಸ್ ಗುಲಾಬ್ ಜಾಮೂನ್ ಮಿಕ್ಸ್ ಮನೆ ಮಹಾಲಕ್ಷ್ಮಿ ಸ್ಪೆಷಲ್ ಪಾರ್ಟ್ನರ್ ಅಮೃತ್ ನೋನಿ. ಕೆಲವರು ಬೆಳಿಗ್ಗೆ ಎದ್ದ ಮೇಲೆ ಸೂರ್ಯನ ನೋಡಿದ್ರೆ ಸೂರ್ಯ ಎದ್ದ ಮೇಲೆ ನೋಡೋದು ಇವ್ರನ್ನ, ಅಂದ್ರೆ ನಮ್ಮ ಮನೆ ಮಹಾಲಕ್ಷ್ಮಿಯರನ್ನ. ಅಂತ ಮಹಾಲಕ್ಷ್ಮಿಯರನ್ನ ಸಂಭ್ರಮಿಸೋದೆ ಮನೆ ಮಹಾಲಕ್ಷ್ಮಿ. ಎಲ್ ನೋಡಿದ್ರು ಹಸಿರು, IT-BT ಇಲ್ಲಿನ ಉಸಿರು, ಪುರ್ಸೊತ್ತಿಲ್ಲದ ಜನಜೀವನ, ಸುತ್ತಲೂ ಕಾಂಕ್ರೀಟ್ ನ ಕಾನನ. ಈ ನಮ್ಮೂರು ದೇಶಕ್ಕೆ ಹೆಮ್ಮೆ. ಅದಕ್ಕೆ ಈ ನಮ್ಮೂರ್ಗೆ ಬಂದವರು ಅವ್ರವ್ರಿಗೆ ವಾಪಸ್ ಹೋಗೋದು ಕಮ್ಮಿ. ಜನ ಬೆಳೆದ ಹಾಗೆ ಊರು ಬೆಳೀತು, ಊರು ಬೆಳೆದ ಹಾಗೆ ಕೆಂಪೇಗೌಡರು ಹಾಕಿದ್ದ ಕಾಂಪೌಂಡು ಮುರಿತು. ಅದಕ್ಕೆ ಈ ನಮ್ಮೂರಿನ ಸುತ್ತಳತೆ ಕಾಲ ಕಳಿತಾ ಸುತ್ತ ಮೇಲೆ ಸುತ್ತು, ಸುತ್ತ ಮೇಲೆ ಸುತ್ತು, ಹೀಗೆ ಸುತ್ತುಗಳು ಜಾಸ್ತಿ ಆಗ್ತಾನೆ ಹೋಯ್ತು. ಅದಕ್ಕೆ ಬೆಂಗಳೂರನ್ನ 4 ಭಾಗ ಮಾಡಿದ್ರು. ಈಗ ಅದೇ ಬೆಂಗಳೂರಿನ ಉತ್ತರದ ಊರಾದ ದೇವಿ ನಂಜಯ್ಯನ ಪಾಳ್ಯದಲ್ಲಿದ್ದೀವಿ. ಅಪ್ಲಿಕೇಶನ್ ಹಾಕಿ ನಮ್ಮನ್ನ ಈ ಊರಿಗೆ ಕರ್ಕೊಂಡಂತ ಮಹಾಲಕ್ಷ್ಮಿಯರು ಸುನೀತಾ ಹಾಗೂ ಶ್ರುತಿ. ಒಂದೇ ಮನೆ ಇಬ್ಬರು ಪುಟ್ಟ ವಾರ್ಗಿತಿಯರು. ಓದಿನ ಮಹತ್ವನ ಸಮಾಜಕ್ಕೆ ಸಾರೋ ಮಹಾಲಕ್ಷ್ಮಿ ಒಬ್ಬಳು, ತಂಗಿ ಓದಿಗೆ ತ್ಯಾಗ ಮಾಡಿ ನಿದರ್ಶನವಾಗಿ ನಿಲ್ತಾ ಇರೋ ಇನ್ನೊಬ್ಬಳು. ಇವರಿಬ್ಬರ ಬಗ್ಗೆ ಇನ್ನಷ್ಟು ತಿಳಿಯೋಣ ಬನ್ನಿ. ನಮಸ್ಕಾರ, ನನ್ನ ಹೆಸರು ಸುನೀತಾ. ನಮ್ಮ ಮನೇಲಿ ನಾವು 6 ಜನ ಇದ್ದೀವಿ. ನಮ್ಮ ಅತ್ತೆ, ನಾನು, ನನ್ನ ಹಸ್ಬೆಂಡ್, ನನ್ನ ಮೈದ್ನ, ಅವ್ರ ಹೆಂಡತಿ ಹಾಗೂ ನಮ್ಗೆ ಮಗು ಆಗಿದೆ. ನನ್ನ ಹೆಸರು ಗೌರಿಬಾಯಿ. ನಮ್ಮನೆ 2 ಗಂಡು ಮಕ್ಕಳು, ಇಬ್ಬರಿಗೂ ಮದುವೆ ಆಗಿದೆ. ನಮಸ್ಕಾರ, ನನ್ನ ಹೆಸರು ಶ್ರುತಿ. ನಮ್ಮ ಯಜಮಾನ್ರ ಹೆಸರು ಗಿರೀಶ್ ನಾಯ್ಕ ಅಂತ. ನಮ್ಮ ಅತ್ತೆ ಹೆಸರು ಅತ್ತೆ ಅನ್ನೋಕ್ಕಿಂತ ಅಮ್ಮ ಅನ್ನೋಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಮಂಜುನಾಥ್ ಅಂತ. ನನ್ನ ಹೆಂಡತಿ ಹೆಸರು ಸುನೀತಾ ಅಂತ. ಅವಳು ಈಗ ಡಿಗ್ರಿ ಫೈನಲ್ ಇಯರ್ BCom ಓದ್ತಾವಳೆ. ನನ್ನ ತಮ್ಮನ ಹೆಂಡತಿ ಹೌಸ್ ವೈಫ್, ಮನೇಲೇ ಇರ್ತಾರೆ, ಪ್ಲಸ್ ಅಂಗಡಿ ಕೂಡ ನೋಡ್ಕೊಂತಾರೆ, ಹೋಗಿ ಸಪೋರ್ಟ್ ಮಾಡ್ತಾ ಇರ್ತಾರೆ. ನನ್ನ ಹೆಸರು ಗಿರೀಶ್. ನಮ್ಮಮ್ಮ ನಮ್ಮ ಮಿಸಸ್ ಇಬ್ರು ಬಂದ್ಬಿಟ್ಟು ಫ್ರೆಂಡು. ಸುನೀತಾ ಅವ್ರು ಬಂದ್ಬಿಟ್ಟು ಅಕ್ಕ ತಂಗಿಯವರು. ಇಬ್ರು ಚೆನ್ನಾಗಿದ್ದಾರೆ, ಅವ್ರ ಬಗ್ಗೆ ಏನು ಮಾತಾಡಂಗೇನಿಲ್ಲ. ನಾನು ಸುನೀತಾ ಅವ್ರ ತಂದೆ. ಸರ್, ನನ್ನ ಮಗಳನ್ನ BCom ಓದಿಸ್ಬೇಕು, ಫೈನಲ್ ಇಯರ್ ಮಾಡಿಸ್ಬೇಕಂತಿದ್ದೆ. ಮಾಡಿಸ್ಬಿಟ್ಟು ಯಾವ್ದಾದ್ರು ಒಂದು ಗೌರ್ಮೆಂಟ್ ಜಾಬಿಗೆ ಸೇರಿಸ್ಬೇಕು ಅಂತ ಇದ್ದೆ. ಅಷ್ಟೊತ್ತಿಗೆ ಮದುವೆ ಕೂಡಿ ಬಂದ್ಬಿಡ್ತು. ಅದು ನಮ್ಮ ತಂಗಿ ಮಗನಿಗೆ ಕೊಡಬೇಕಾಯ್ತು. ಹಂಗಾಗಿ ಇನ್ನು ಎಜುಕೇಷನ್ ಅಷ್ಟಕ್ಕೆ ನಿಂತೋಗುತ್ತೆ ಅಂತ ತಿಳ್ಕೊಂಡಿದ್ದೆ. ನಮ್ಮ ಅಳಿಯ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾನೆ. ಅದು ತುಂಬ ಸಂತೋಷ ಆಗ್ತಾ ಇದೆ ನನಗೆ. ಬೇರೆ ಕಡೆ ಕೊಟ್ಟಿದ್ರೆ ನನ್ನ ಮಗಳು ಹೆಂಗಿರ್ತಿದ್ಲೋ ಗೊತ್ತಿಲ್ಲ. ಸಂಬಂಧದಲ್ಲಿ ಕೊಟ್ಟಿದ್ದೀನಿ, ಆದರೆ ಚೆನ್ನಾಗಿ ನೋಡ್ಕೊಂತಿದ್ದಾರೆ. ಅವ್ರ ವಾರ್ಗಿತ್ತಿನೂ ಚೆನ್ನಾಗಿ ನೋಡ್ಕೊಂತೈತೆ, ನಮ್ಮ ನಾದಿನಿ ಚೆನ್ನಾಗಿ ನೋಡ್ಕೊಂತೈತೆ, ಅಳಿಯ ಚೆನ್ನಾಗಿ ನೋಡ್ಕೊಂತಿದ್ದಾನೆ. ತುಂಬ ಚೆನ್ನಾಗಿದ್ದಾರೆ ಅಕ್ಕ ತಂಗಿದ್ದು. ಏನಾದ್ರೂ ಒಂಚೂರು ಬಿಟ್ಕೊಡ್ದಂಗೆ ಬಂದಾರಿಗೆ ಚೆನ್ನಾಗಿ ನೋಡಿಕೊಂಡು ಅವ್ರಿಗೊಂದು ಸಮಾಧಾನ ಮಾಡಿ ಅವ್ರಿಗೊಂದು ಹೇಗೋ ತಿಳಿಸ್ಕೊಂಡು ಅವ್ರು ಆಚೆ ಕಳಿಸ್ತಾರೆ. ಇಬ್ಬರು ಹೆಣ್ಮಕ್ಳು ಅಷ್ಟೇ ಚೆನ್ನಾಗಿ ನೋಡ್ಕೊಂಡು. ತಂಗಿನ ಮೀರಿದ ಅಕ್ಕ, ಅಕ್ಕನ್ನೇ ಮೀರಿದ ಅತ್ತೆ, ಇವರೆಲ್ಲರನ್ನು ಮೀರೋ ಇವರ ಸಂಬಂಧದ ಕೊಂಡಿಗಳು. ಇದೆಲ್ಲ ಕೇಳ್ತಾ ಇದ್ರೆ ಮಹಾಲಕ್ಷ್ಮಿಯರನ್ನ ನೋಡೋ ಕುತೂಹಲ ಇನ್ನಷ್ಟು ಜಾಸ್ತಿ ಆಗ್ತಿದೆ ಅಲ್ವಾ? ರೆಡಿ ಇದೀರಾ ನೀವು? ನೀವು ರೆಡಿ ಇದ್ಮೇಲೆ ನಾವ್ ಯಾಕೆ ತಡ ಮಾಡೋದು? ಅತ್ತೆ ಮಕ್ಕ ರೆಡಿನಾ? ಥ್ಯಾಂಕ್ ಯು. ಖುಷಿ ಆಯ್ತು ನಿಮ್ಮೆಲ್ಲರನ್ನು ನೋಡಿ. ಈಗ ಪರಿಚಯ ಮಾಡಿಸ್ಕೊಡ್ತೀರಾ? ಮೇಡಮ್, ಇದು ದೊಡ್ಡ ಮಗ. ನಮಸ್ತೆ. ದೊಡ್ಡ ಮಗನ ಹೆಸರು ಮಂಜುನಾಥ್. ಓ, ಎದ್ದೇಳು ಮಂಜುನಾಥ. ಓಕೆ. ಅವ್ರ ಹೆಂಡತಿ ಸುನೀತಾ, ಹಾಯ್. ದೊಡ್ಡ ಸೊಸೆ. ಇವರು ಚಿಕ್ಕ ಮಗ ಗಿರೀಶ್. ನಮಸ್ತೆ ಸರ್. ಇವರು ಅವ್ರ ಹೆಂಡತಿ ಶ್ರುತಿ. ನಮಸ್ತೆ. ಚಿಕ್ಕ ಸೊಸೆ. ಓಕೆ. ಇವರೆಲ್ಲ ನಮ್ಮ ಫ್ಯಾಮಿಲಿ. ಹಾಯ್. ಅಂದ್ರೆ ಇವಾಗ ಲೆಕ್ಕ ನೋಡಕ್ ಹೋದ್ರೆ ಇವರು ಫಸ್ಟ್ನೇ ಸೊಸೆ ಆಗತ್ತೆ. ಆದ್ರೆ ಇವಾಗ ಚಿಕ್ಕವರು, ಇವರು ದೊಡ್ಡವರಾಗ್ತವ್ರೆ. ದೊಡ್ಡ ಮಗ
ಚಿಕ್ಕ ಮಗ, ಬಟ್ ಮದ್ವೆ ಆಗಿರೋದು ಫಸ್ಟ್ ಚಿಕ್ಕ ಮಗಂಗೆ. ಸೊ ಇವ್ರು ಫಸ್ಟ್ ನಿಮ್ ಮನೆಗ್ ಬಂದಿದ್ದು, ಆಮೇಲೆ ಇವ್ರು ಬಂದಿದ್ದು. ಓಹೋ, ಅಣ್ಣನ ಬಿಟ್ಟು ತಮ್ಮಂಗೆ ಫಸ್ಟ್ ಮದ್ವೆ ಆಗೋ ಅರ್ಜೆನ್ಸಿ ಏನಿತ್ತು, ಯಾಕೆ ಹೀಗಾಯ್ತು, ಇದೆಲ್ಲದನ್ನು ಮನೆಗೆ ಹೋಗಿ ತಿಳ್ಕೊಳ್ಳೋಣ. ಸದ್ಯಕ್ಕೆ ಇವತ್ತಿನ ನಮ್ಮ ಮಹಾಲಕ್ಷ್ಮಿಯರು ಸುನೀತಾ ಹಾಗೂ ಶ್ರುತಿ ಅವರು ಅಂಡ್ ನಮ್ಮ ಮನೆ ದೊಡ್ಡ ಮಹಾಲಕ್ಷ್ಮಿ ಅತ್ತೆ ಅವರು ನಿಂತಿದ್ದಾರೆ ನಮ್ ಜೊತೆ. ಈಗ ಎಲ್ಲರೂ ಒಳಗೆ ಹೋಗಿ ಕೂತ್ಕೊಂಡು ಮಾತಾಡೋಣ. ಚಿಂತೆ ಇಲ್ದೆದ್ದವನ್ಗೆ ಸಂತೆಲ್ಲೂ ನಿದ್ದೆ ಬರುತ್ತೆ ಅಂತಾರೆ. ಯಾರು ಮೇಡಮ್ ಎಲ್ಲೋ ಆರ್ಡರ್ ಕೊಟ್ಟು ಮಾಡಿಸಿದ್ರಿ ಮಗುನ? ದೇವ್ರು ಕೊಟ್ಟಿದ್ದು. ದೇವ್ರು ಕೊಟ್ಟವರ. ಸೂಪರ್. ಸದ್ಯಕ್ಕೆ ಮಲ್ಗಿರ್ಲಿ, ಅವಳು ಡಿಸ್ಟರ್ಬ್ ಮಾಡೋದು ಬೇಡ. ಹಂಗೆ ಮನೆ ತೋರಿಸ್ಬಿಡ್ತೀರಾ ನಂಗೊಂದ್ಸಲ? ಅಡಿಗೆ ಮನೆ ಯಾರ ಡಿಪಾರ್ಟ್ಮೆಂಟು? ನಂದೆ. ಏನ್ ಕೇಳಿದ್ರು ಇವ್ರು ಹಿಂಗೆ ತೋರಿಸ್ತಾರಲ್ಲ ಇವರು. ನಾನು ಎಜುಕೇಶನ್ ಮಾಡ್ತಿದ್ದೀನಲ್ಲ, ಎಲ್ಲ ಅವರೇ ನೋಡ್ಕೊಳ್ಳೋದು. ಓ, ಸೋ ಸ್ವೀಟ್. ಸೊ ಅಡಿಗೆ ಚೆನ್ನಾಗಿ ಮಾಡ್ತೀರಿ. ಹಬ್ಬ ಹರಿದಿನಾದ್ರೆ ಹೆಲ್ಪ್ ಮಾಡ್ತೀರೋ ಇಲ್ವೋ? ಮಾಡ್ತೀನಿ, ಹೆಲ್ಪ್ ಮಾಡ್ತೀನಿ, ಬಟ್ ಅಡುಗೆ ಮಾಡಲ್ಲ. ಏನ್ ಮೇಡಮ್, ಕೆಜಿ ಲೆಕ್ಕ ಹಾಕಕ್ಕೇನೋ ಇಟ್ಟಿದ್ದೀರಾ? ಇದು ತೂಕ ಬೇಕು. ಏನ್ ತೂಕ ಹಾಕ್ತೀರಾ? ಏನು ತೂಕ ತರಿಸ್ಕೊಂಡಿದ್ದಾರೆ. ಈಗ ಮನೆ ನೋಡಿದ್ದಾಯ್ತು, ಈಗ ಎಲ್ರು ಕೂತ್ಕೊಂಡು ಹೊಟ್ಟೆ ತುಂಬಷ್ಟು ಮಾತಾಡೋಣ. ಹಾ? ನೀವು ಮಾತಾಡ್ಬೇಕು, ಬರೀ ಸೊಸೆರಲ್ಲ. ಮಾತಾಡ್ತೀವಿ. ಫಸ್ಟ್ ನಿಮ್ಮಿಂದಾನೇ ಶುರು ಮಾಡೋಣ. ಆಯ್ತು. ಮನೆ ನೋಡಿದ್ದಾಯ್ತು, ಈಗ ಮನೆಯವ್ರನ್ನ ಹೊಟ್ಟೆ ತುಂಬಾ ಮಾತಾಡ್ಸ್ಬೇಕು ಅಂತ ನಾನ್ ರೆಡಿ ಆಗಿದ್ದೀನಿ. ನೀವ್ ರೆಡಿ ಇದ್ದೀರಾ? ಆಕ್ಚುಲಿ ಮನೆಗ್ ಬಂದ ತಕ್ಷಣ ಢಾಮ್ ಅಂತ ಒಂದ್ ಟ್ವಿಸ್ಟ್ ಕೊಟ್ರು. ಅಲ್ಲಿಂದಾನೇ ಶುರು ಮಾಡ್ಬೇಕು ಅನ್ನೋ ಆಸೆ ನನ್ಗೆ. ಯಾಕೆ ತಮ್ಮಂಗ ಅಷ್ಟೊಂದು ಅರ್ಜೆಂಟ್ ಇತ್ತು? ಯಾಕೆ ಮದ್ವೆ ಮಾಡ್ಕೋಬೇಕು ಅಂತ ಯಾಕೆ ಗಿರೀಶ್ ಅವ್ರೆ ಅಷ್ಟೊಂದು ಅರ್ಜೆಂಟ್ ಆಗಿದ್ರಿ? ಲವ್ ಮಾಡಿದ್ದು ಓ, ಯಾವಾಗ ಲವ್ ಮಾಡಿದ್ರಿ? 5 years ಬ್ಯಾಕ್. 5 years ಬ್ಯಾಕ್. ಎಷ್ಟು ವರ್ಷ ಲವ್ ಮಾಡಿ ಆಮೇಲೆ ಮದ್ವೆ? 6 months ಅಷ್ಟೇ ಲವ್ ಮಾಡಿದ್ದು. 6 months ಲವ್ ಮಾಡಿ ಆಮೇಲೆ ಮದುವೆ ಆಗ್ಬಿಟ್ರಾ? ಓಕೆ. ಆಕ್ಚುಲಿ ನಾನು ಒಂದು ವಿಷಯ ಕೇಳ್ಪಟ್ಟೆ, ನಿಮ್ಮ ಮನೆಯಲ್ಲಿ ಓದಿಗೆ ಸಿಕ್ಕಾಪಟ್ಟೆ ಪ್ರಾಮುಖ್ಯತೆ ಕೊಡ್ತೀರಾ ಅಂತ. ಅದ್ರ ಬಗ್ಗೆ ನಾನು ಹೇಳ್ತೀರಾ ಸ್ವಲ್ಪ? ಇವಳು ನನ್ನ ಹೆಂಡತಿ. ಇವಳು ಆಕ್ಚುಲಿ ಫಸ್ಟ್ ಇಯರ್ BCom ಓದ್ತಿರ್ಬೇಕಾದ್ರೆ ನನ್ನ ಮದುವೆ ಆದ್ಲು. ಓಕೆ. ಈಗ ಕಂಟಿನ್ಯೂ ಮಾಡ್ತಾಳೆ, ಒಂದು ಮಗು ಆಗಿದ್ರು ಕೂಡ ಕಂಟಿನ್ಯೂ ಮಾಡ್ತಾಳೆ. ಸೂಪರ್. ಸೊ ಓದನ್ನ ಕಂಟಿನ್ಯೂ ಮಾಡಬೇಕು ಅಂತ ನಿಮ್ಗೆ ಅನ್ಸುತ್ತಾ ಅಥವಾ ಯಜಮಾನ್ರು? ಇಲ್ಲ, ನಮ್ಮ ತಂದೆ ಆಸೆ ಇದು, ನಮ್ಮ ಅಪ್ಪನ ಆಸೆ ಇದು. ಅವ್ರು ಹೆಂಗೆ ಅಂದ್ರೆ ಅವ್ರಿಗೆ ಎಜುಕೇಶನ್ ಜಾಸ್ತಿ ಗೌರವ ಇದೆ. ನನ್ನೂ ಅಷ್ಟೇ, ನಮ್ಮ ಅಣ್ಣನೂ ಅಷ್ಟೇ. ಅವನ AS ಮಾಡ್ತಿದ್ದಾನೆ. ಹೌದಾ? AS ಮಾಡ್ತಿದ್ದಾನೆ. ನಾನು BCom ಮಾಡ್ತಿದ್ದೆ. ಅವಾಗ ಇವ್ರೆಲ್ಲ ಬಂದು ಹೆಣ್ಣು ಕೇಳಿದಾಗ ಇಲ್ಲ ಕೊಡಲ್ಲ, ನೀವು ಮುಂದೆ ಓದ್ಸಲ್ಲ ನನ್ನ ಮಗಳನ್ನ ಅಂದ್ರು. ನಮ್ಮ ಅತ್ತೆ ಮತ್ತೆ ಇವರಿಬ್ರು ಮಾತು ಕೊಟ್ಟಿದ್ರು ನಮ್ಮ ಅಪ್ಪಂಗೆ. ಇಲ್ಲ, ನಾನು ಏನೇ ಆದ್ರೂ ಅವಳಿಗೆ BCom ಕಂಪ್ಲೀಟ್ ಮಾಡಿ ಅವಳು ಎಲ್ಲಿವರೆಗೂ ಓದ್ತಾಳೋ ಅಲ್ಲಿವರೆಗೂ ನಾವು ಓದಿಸ್ತೀವಿ ಅಂತ ಮಾತು ತಗೊಂಡೆ ಮದ್ವೆ ಆಗಿತ್ತು. ಹೌದಾ? ಪರಿಚಯ ಇತ್ತ ನಿಮಗೆ? ಅಣ್ಣನ ಸ್ವಂತ ಅತ್ತೆ ಇವರು. ಸೊ ಮೊದ್ಲಿಂದ ಗೊತ್ತಿತ್ತು? ಹೆಂಗೆ ಅತ್ತೆ ಸ್ಟ್ರಿಕ್ಟಾ? ಮೊದ್ಲು ಸ್ಟ್ರಿಕ್ಟ್ ಇರಲಿಲ್ಲ, ಇವಾಗ ಸ್ಟ್ರಿಕ್ಟ್ ಆಗ್ಬಿಟ್ಟಿದೆ. ಅಂದ್ರೆ ಮೊದ್ಲು ನನ್ಗೇನ್ ಭಯ ಇರ್ಲಿಲ್ಲ. ಅತ್ತೆ ನಮ್ಮ ಮಾಮೂಲಿ ಅತ್ತೆ, ನಾವೆಲ್ಲ ನನ್ಗೆ 3 ಜನ ಅತ್ತೆಂದಿರು. 3 ಜನ ಅತ್ತೆದಿರು ಹೇಗೆ ಟ್ರೀಟ್ ಮಾಡ್ತಿದ್ನೋ ಹಾಗೆ ಟ್ರೀಟ್ ಮಾಡ್ತಿದ್ದೆ. ಅತ್ತೆ ಆದ್ಮೇಲೆ ಏನಾಯ್ತು ಅಂದ್ರೆ ಗೌರವ ಬಂತು. ಭಯ ಏನಿಲ್ಲ, ಗೌರವ ಇದೆ ಅಷ್ಟೇ. ಯಾಕಂದ್ರೆ ಅವ್ರು ತುಂಬಾ ಒಂಥರ ರೋಲ್ ಮಾಡಲ್ ನಮ್ಗೆ. ಯಾವ ತರ? ಬೇಕಾಗಿಲ್ದಿರೋ ವಿಷಯದಲ್ಲಿ ಅವ್ರು ಮೂಗ್ ತೋರ್ಸಲ್ಲ, ಅದೇ ನನ್ಗೆ ಇಷ್ಟ ಅವ್ರದ್ದು. ಹೌದು, ಅವ್ರು ತುಂಬಾ ಗತ್ತಾಗಿರ್ತಾರೆ ಯಾವಾಗ್ಲೂ. ಮಾತಾಡ್ಬೇಕಾದ್ರೂ ಅಷ್ಟೇ, ಮಾತಲ್ಲಷ್ಟೇ ಹೊರಟು, ಬಟ್ ಮನ್ಸು ತುಂಬಾ. ನಮ್ಮಿಬ್ರು ಅಷ್ಟೇ ಒಂದೇ ಲೆಕ್ಕ ಇದ್ರಲ್ಲಿ ನೋಡ್ತಾರೆ. ಅವ್ರು ಬೇಗ ಬಂದ್ಬಿಟ್ರು. ಈಗ ಆಲ್ರೆಡಿ ಅವ್ರು 6 years ಆಯ್ತು ಅವ್ರ ಮದ್ವೆ ಆಗಿ. ಹೌದು, ಅವ್ರನ್ನ ಚೆನ್ನಾಗಿ ಮದ್ವೆ ಆಗಿ ಬಂದು ಎಷ್ಟು ವರ್ಷ ಆಯ್ತು? 1.5 ವರ್ಷ ಆಯ್ತು. ಓಕೆ. ಅಂದ್ರೆ ಇಬ್ರು ಚೆನ್ನಾಗಿ ನೋಡ್ಕೊಂತಾರೆ, ಮಗಳ ತರಾನೇ ನೋಡ್ಕೊತಾರೆ. ಮೊದ್ಲಿದ್ದ ಪ್ರೀತಿಗಿಂತಾನು ಈಗಲೇ ಚೆನ್ನಾಗಿ ಪ್ರೀತಿ ಮಾಡ್ತಾರೆ. ಸೊ ನೀವಿಬ್ರು ಯಾವಾಗಾದ್ರೂ ಜಗಳ ಗಿಗ್ಲ ಆಡ್ತೀರಾ? ಇಲ್ಲ, ಯಾವತ್ತೂ ಆಗಿಲ್ಲ. ಬಟ್ ನಾನೇನಾದ್ರೂ ಬೈದ್ರು ಅದು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಳೆ. ಸಿಟ್ಟೇನಾದ್ರೂ ಬಂದ್ರೆ ಆ ಟೈಮಲ್ಲಿ ಎಲ್ಲರೂ ಬೈಯೋದೇ ಆಗೋಯ್ತಲ್ಲ ಇವ್ರಿಗೆ. ಯಾಕೆ? ಅದೊಂಥರ ಪ್ರೀತಿ ಎದ್ಬಿಟ್ರೆ ಬೈದ್ಬಿಟ್ರೆ ಅವ್ರ ಪಾಪ ರಿಯಾಕ್ಷನ್ ನೋಡಿ ಎಲ್ಲರೂ ಬೈತಾರೆ. ನಂಗೆ ತಂಗಿ ಇಲ್ಲ, ಫ್ರೆಂಡ್ ತರಾನು ಇದ್ದಾಳೆ, ತಂಗಿ ತರಾನು ಇದ್ದಾಳೆ. ಆ ಅಧಿಕಾರ ಮೇಲೆ ಬೈತೀರ. ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಹೌದು, ನಮ್ಮದ್ರೆ ಹೇಗೆ ನೀವು ಕಾಲೇಜ್ಗೆ ಹೋಗ್ತೀರಿ, ಮಗುನು ನೋಡ್ಕೊಳ್ತೀರಿ, ಹೆಂಗ್ ಮ್ಯಾನೇಜ್ ಮಾಡ್ತೀರಿ ಓದು? ಮದ್ವೆ ಆದ್ಮೇಲೆ ಹೋಗ್ತಿದ್ದೆ ಕಾಲೇಜ್ಗೆ. 2nd year ಹೋಗ್ತಿದ್ದೆ, ಅಷ್ಟ್ರಲ್ಲಿ ಪ್ರೆಗ್ನೆಂಟ್ ಆಗ್ಬಿಟ್ಟೆ. ಪ್ರೆಗ್ನೆಂಟ್ ಆಗಿ ಕಾಲೇಜ್ಗೆ ಹೋದೆ. 1 ತಿಂಗಳಿಗೆಲ್ಲ ಲಾಕ್ಡೌನ್ ಬಂದ್ಬಿಡ್ತು, ಮನೇಲೇ ಇದ್ದೆ. ಲಾಕ್ಡೌನ್ ಬಂದಿದ್ದು ಒಂಥರ ಹೊರಗೆ ಹೋಗ್ಬಿಡ್ತು ನಮ್ಗೆ. ಲಾಕ್ಡೌನ್ ಅಲ್ಲೇ ಮಗುನು ಆಯ್ತು, ಬಾಣತನೂ ಮುಗ್ದೋಗ್ಬಿಡ್ತು. ವೆರಿ ಗುಡ್. ಲಾಕ್ಡೌನ್ ಎಲ್ಲ ಮುಗ್ದೋಗಿದೆ.
ಆಮೇಲೆ ಕಾಲೇಜ್ಗೆ ಹೋಗ್ತಿದ್ದಿನ ಇವ್ರು ನೋಡ್ಕೋತಾರೆ, ನಮ್ಮ ಅಕ್ಕ ಮತ್ತೆ ನಮ್ಮ ಅತ್ತೆ ನೋಡ್ಕೋತಾರೆ ಮಗುನ. ನಿಮ್ಗೆ ಹೇಗೆ ಅನ್ಸುತ್ತೆ ಅವರು ಹೋದಾಗ ಮಗುನ ನೋಡ್ಕೊಳ್ಳೋದು, ಮಗು ಬಗ್ಗೆ ಎಲ್ಲ ವಿಷಯಗಳನ್ನ ತಿಳ್ಕೊಳ್ಳೋದು? ನಂಗೆ ತುಂಬ ಖುಷಿ ಆಗುತ್ತೆ, ನನಗೆ ಮಕ್ಳಿಲ್ವಲ್ಲ. ಓಕೆ, ಅಳ್ಬೇಡಿ. ಸುನೀತಾ, ನಿಮ್ಗೇನ್ ಅನ್ಸುತ್ತೆ ಸುನೀತಾ? ನಾವಿಬ್ರು ಹೆಂಗಂದ್ರೆ ಇವ್ರಿಬ್ರು ಏನಾದ್ರು ಮಗು ಎತ್ಕೊಂಡಿದ್ರೆ ನಾವಿಬ್ರು ಮಗು ತಂಟೆಗೆ ಹೋಗಲ್ಲ, ಅಳ್ತಿದ್ರು ನಾವು ಹತ್ರ ಹೋಗಲ್ಲ. ನಾವೇನಾದ್ರು ಹೋಗಿ ಎತ್ತಿದ್ರೆ ಅವ್ರಿಗೇನಾದ್ರು ಆಗ್ಬೋದು. ಅವಳು ಹತ್ತಿದ ತಕ್ಷಣ ನಾನು ಎತ್ಕೊಂಡ್ಬಿಟ್ರೆ ನೋಡು ಅವಳ ತಾಯಿ ಎತ್ಕೊಂಡ್ಬಿಟ್ಲು ಅಂತ ಅವ್ರಿಗೆಲ್ಲ ಮನ್ಸಿಗೆ ಬೇಜಾರಾಗುತ್ತೆ. ಇವರು ಅಷ್ಟೇ, ಇವರು ಅವಳ ಸುದ್ದಿಗೆ ಹೋಗಲ್ಲ, ನಾನು ಹೋಗಲ್ಲ, ಅವ್ರಿಗೆ ಬಿಟ್ಬಿಡ್ತೀವಲ್ಲ. ನಾನು ಇಲ್ಲಿ ಬಂದಾಗ್ಲೂ ಅಷ್ಟೇ ಅವಳ ಕೈ ಕೊಟ್ಬಿಟ್ರೆ ಅಕ್ಕನ ಕೈಲಿ ಅಷ್ಟೇ, ನಾನು ಮತ್ತೆ ಮುಟ್ಟಕ್ಕೆ ಹೋಗಲ್ಲ. ಅವ್ರಿಬ್ರಿಗೆ ಬಿಟ್ಬಿಡೋಣ. ನಾವಿಬ್ರು ಎಷ್ಟೊಂದ್ಸತಿ ಮಾತಾಡ್ಕೊಂಡಿದ್ವಿ. ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ ಆಗುತ್ತೆ, ಆಗ್ಲಿಲ್ಲ ಅಂದ್ರೆ ಅವಳು ಅದೇ ಅವ್ರಿಗೆ ಕೊಟ್ಬಿಡ್ತೀವಿ. ಆಕ್ಚುಲಿ ಅವ್ರ ಮಗಳು ಅಳೋದ್ ನೋಡ್ಬಿಟ್ಟು ಶ್ರುತಿ ಅವ್ರ ತಾಯಿ ಕೂಡ ಅಳ್ತಾ ಇದಾರೆ ಅಲ್ಲಿ. ಅಮ್ಮ, ಶ್ರುತಿಗೆ ಇಷ್ಟು ಒಳ್ಳೆ ಅತ್ತೆ ಸಿಕ್ಕಿದ್ದಾರೆ, ಮನೆ ಮಂದಿ ಎಲ್ಲ ಇಷ್ಟು ಖುಷಿಯಿಂದ ನೋಡ್ಕೊಳ್ತಾ ಇದಾರ. ನೀವೇನು ಹೇಳಕ್ ಇಷ್ಟಪಡ್ತೀರಿ? ಅಯ್ಯೋ, ನೀವ್ಯಾಕೆ ಅಳ್ತಾ ಇದ್ದೀರಾ ಅಮ್ಮ? ನೀವ್ಯಾಕೆ ಅಳ್ತಾ ಇದ್ದೀರಾ? ಅದಕ್ಕೆ ನೀವು ಬೇಜಾರು ಮಾಡ್ಕೊಳ್ಬಾರ್ದು. ನೋಡಿ, ನೀವು ಅವ್ರ ಅತ್ತೆನೇ ಅಷ್ಟು ಧೈರ್ಯ ಹೇಳ್ತಾ ಇದ್ದಾರೆ, ನೀವು ಹಿಂಗೆ ಕುಗ್ಬಿಟ್ರೆ ಮಗಳಿಗೆ ಇನ್ನೂ ಬೇಜಾರಾಗತ್ತ. ನಾನು ಎಲ್ಲರ ಕೆಲಸ ಹೋದ್ರೆ ನಿಮ್ಮ ಮಗಳಿಗೆ ಮಕ್ಕಳಾಗಲಿ ನನ್ನ ಕೇಳಿದ್ರೆ ಕೇಳಿದ್ರೆ ಹೇಳಿ, ನನ್ನ ಮಗಳಿಗೆ ಇನ್ನೂ 22 ವರ್ಷ ಅಷ್ಟೇ. ಹೇಳಲ್ಲ, ಹಳ್ಳಿ ಕಡೆ ಹೇಳಲ್ಲ ಹಿಂಗೆ. ಸೊ ಇವಾಗ ಆಕ್ಚುಲಿ ನಾನು ಒಂದು ಕೆಲಸನ ಅರ್ಜೆಂಟಾಗಿ ಮಾಡಬೇಕು. ಒಳಗಡೆ ಸೌಂಡ್ ಕೇಳ್ತಾ ಇದೆ ನನಗೆ. ತನ್ವಿ ಎದ್ಲು ಅನ್ಸುತ್ತೆ. ಅಮ್ಮ, ಹೋಗಿ ಕರ್ಕೊಂಡು ಬನ್ನಿ. ಶ್ರುತಿ, 1 ಸೆಕೆಂಡ್ ಎಲ್ಲರ ಕಣ್ಣಲ್ಲೂ ನೀರು ಬರ್ಸಿದ್ರಿ ನೀವು. ಇನ್ಯಾವತ್ತೂ ಇದು ಕೊನೆ. ಇನ್ಯಾವತ್ತೂ ಈ ವಿಷಯಕ್ಕೆ ಮಾತ್ರ ಕಣ್ಣಲ್ಲಿ ನೀರು ಹಾಕ್ಬೇಡಿ. ತುಂಬಾ ಪಾಸಿಟಿವ್ ಆಗಿ ಖುಷಿಯಾಗಿರಿ. ಯಾರ ದೃಷ್ಟಿನೂ ಆಗದ್ ಬೇಡ. ಅಲ್ಲ ಸುನೀತಾ ಅವರೇ, ನೀವು ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ ಶ್ರುತಿ ಅವ್ರನ್ನ. ಶ್ರುತಿ ಅವರು ನಿಮ್ಮನ್ನು ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಲಿ. ಓಕೆ, ಈಗ ಸಕ್ಕದಾಗಿ ಹೊಟ್ಟೆ ತುಂಬಷ್ಟು ಮಾತಾಡಿದೆ. ಈಗ ಮನಸ್ಸು ತುಂಬಷ್ಟು ಆಟ ಆಡೋಣ ಅಂತ ನನ್ಗೆ ಅನ್ನಿಸ್ತಿದೆ. ಸೊ ಆಟ ಆಡೋಣ, ರೆಡಿ ಇದ್ದೀರಾ? ಅತ್ತೆ ಮಕ್ಳ, ತಂದ್ರಪ್ಪ ಪ್ರಾಪರ್ಟಿನ. ಓಕೆ, ಈಗ ಆಟ ಏನು ಅಂತ ಗೊತ್ತಾಗಿರ್ಬೋದಲ್ವಾ ನಿಮ್ಗೆ? ಪ್ರಾಪರ್ಟೀಸ್ ತಂದು ಇಟ್ಟಿದ್ದಾರೆ ನಮ್ಮ ಅತ್ತೆ ಮಕ್ಕಳು. ಹೂವ ಇದೆ. ಇದೇನು ಹೂವ ಇದು? ದುಂಡ್ ಮಲ್ಗೆ ಅಂತ ಹೇಳಿದ್ದಾರೆ. ದುಂಡ್ ಮಲ್ಗೆನ ದುಂಡಾಗಿ ಕಟ್ಟಕ್ ಬರುತ್ತಾ? ಸೂಜಿ ಕೊಟ್ಟಿದ್ರೆ ಪೋಣಿಸ್ಬಿಡ್ತೀನಿ. ಅದು LKG ಮಕ್ಕಳನ್ನ ಆಟ ಆಡ್ದಂಗೆ ಹೇಳ್ತಾರೆ. ಸೂಜಿ ಕೊಟ್ಟಿದ್ರೆ ಪೋಣಿಸ್ಬಿಡ್ತಾ ಇದೆ ಅಂತ. ಸೂಜಿ ಅಲ್ಲ, ಹಿಂಗೆ ಇಟ್ಕೊಂಡು ಹಿಂಗೆ ಮಾಡಿ ಹಿಂಗೆ ಅನ್ಬೇಕು. ಬರುತ್ತಾ? ಯಾವತ್ತಾದ್ರೂ ಕಟ್ಟಿದ್ದೀರಾ? ಒಂದು ಹೂವ ಕಟ್ಟಿದಾರಂತೆ. ಅದೇಂಗ್ ಕಟ್ಬಿಟ್ರು ಒಂದು ಹೂವನ? ಒಂದು ಹೂವ ಕಟ್ತೀನಿ, 2ನೇದು ಇಟ್ಟಾಗಿ ಒಂದೂ ಕಿತ್ಕೊಂಡು. ಹೌದಾ? ಅದು ಯಾವ ಥರ ನೀವು ಕಟ್ಟಬೇಕು ಅಂದರೆ ಕಿತ್ಕೊಂಡು ಹೋಗ್ಲೇಬಾರ್ದು. ಯಾಕಂದರೆ ಇದನ್ನ ನಾವು ಯಾರಿಗೆ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಆವಾಗ ನಿಮಗೆ ಸ್ವಲ್ಪ ಭಯ ಭಕ್ತಿ ಬರುತ್ತೆ. ಏನು ಶ್ರುತಿ ಅವರೇ, ನೀವು ಯಾವತ್ತಾದ್ರೂ ಕಟ್ಟಿದ್ದೀರಾ? ಕಟ್ಟಿದ್ದೀನಿ, ಬಟ್ ಈ ಹೂ ಕಟ್ಟಿಲ್ಲ. ಇವ್ರಿಗೆ ಅಸಿಸ್ಟೆಂಟ್ ಬೇರೆ. ಅಮ್ಮ ಮೈಕ್ ಕೊಡು ಅಂದ ತಕ್ಷಣ ಹೀಗೆ. ಸೊ ಮನೇಲಿ ಹೇಳ್ಕೊಟ್ಟಿದಾರ ಅಮ್ಮ ಹೂವ ಕಟ್ಟೋದು? ಇಲ್ಲ. ಅಮ್ಮಂಗಾದ್ರೂ ಬರುತ್ತಾ ಇಲ್ವಾ? ವೆರಿ ಗುಡ್. ಅತ್ಯವ್ವ, ನಿಮಗ್ ಬರುತ್ತಾ ಹೂವ ಕಟ್ಟಕ್ಕೆ? ಸುಮಾರು ಕಟ್ತೀವಿ. ಯಾರ ಮನೇಲಿ 8 ತಾಸು ತಗೊಂಬಂದಿದ್ದೀನ ನಾನು. ಇದೇ ಮಜಾ. ಇವಾಗ ಏನಪ್ಪ ವಿಷಯ ಅಂದರೆ, ನಿಮ್ಮ ಅತ್ತೆ ನಿಮ್ಮಿಬ್ಬರು ಜೀವನದಲ್ಲಿ ಎಷ್ಟು ಖುಷಿ ಕೊಟ್ಟಿದ್ದಾರೆ, ಎಲ್ಲದಕ್ಕೂ ಸಪೋರ್ಟಿವ್ ಆಗಿ ನಿಂತ್ಕೊಳ್ತಾರೆ ಅಲ್ವಾ? ಸೊ ಅವರಿಗೆ ನೀವೇನು ಮಾಡಬೇಕು ಅಂದರೆ, ನಾನು 3 ನಿಮಿಷ ಕಾಲಾವಕಾಶ ಕೊಡ್ತೀನಿ. ಆ 3 ನಿಮಿಷದಲ್ಲಿ 1 ಇಂಚು ಹೂವನ ಕಟ್ಟಿ ಅಮ್ಮಂಗೆ ಕೊಡಬೇಕು. ಓಕೆನಾ? ಅವಳೆ ಕಟ್ಟೋಣ. ಅದೆಲ್ಲ ನಂಗೆ ಗೊತ್ತಿಲ್ಲ. ನಾನು ಯಾಕೆ ಈ ಟಾಸ್ಕ್ ಇಟ್ಟೆ ಅಂದರೆ, ತಿರುಗಿ ಆ ಕಡೆ ನೋಡಿ, ಸುನೀತಂಗಿಂತ ಉದ್ದ ಹೂವು ಮುಡ್ಕೊಂಡಿದ್ದಾರೆ. ಮೋಸ್ಟ್ಲಿ ಹೂವು ಅಂದರೆ ಪ್ರೀತಿ ಜಾಸ್ತಿ, ಕಟ್ಟಕ್ಕೆ ಬರುತ್ತೆ ಅನ್ನೋ ಅನ್ಕೊಂಡು ನಾನು ಈ ಟಾಸ್ಕ್ ಇಟ್ಟೆ. ನನಗೆ ಅದೆಲ್ಲ ಗೊತ್ತಿಲ್ಲ. ಇವ್ರಿಗೆ ಕಣ್ಣು ಬಿಟ್ಕೊಂಡು ನೋಡ್ಕೊಂಡೇ ಕಟ್ಟಕ್ಕೆ ಬರಲ್ಲ. ಇನ್ನು ಬ್ಲೈಂಡ್ ಫೋಲ್ಡ್ ಹಾಕಿದ್ರೆ ಏನು ಗತಿ ಸರ್? ಕಾಣೋದೇ ಇಲ್ಲ. ಇವ್ರು ಹೆಂಗಿದ್ದಾರೆ ಅಂದರೆ, ನನಗೆ ಕೊಡಿ ಮೇಡಮ್ ನಾನು ಕಟ್ತೀನಿ ಅನ್ನೋ ರೇಂಜ್ಗಿದ್ದಾರೆ. ಬರುತ್ತಾ ಸರ್? ರೆಡಿನಾ? ನಿಮ್ಮ ಸಮಯ ಶುರು ಆಗುತ್ತೆ. ಇನ್ 3, 2, 1 ಗೋ. ದಾರ ಇಟ್ಕೊಳ್ಳೋಕ್ಕೆ ಇಷ್ಟೊತ್ತು. ಶ್ರುತಿ ಏನೋ ಒಂದು ಗದಿ ಕಾಣಿಸ್ತಾರೆ ಅನ್ಕೊಂಡೆ, ಬಟ್ ಅವರು ಇಬ್ರು ಸೊಸೆರು ಉಗುರು ಬಿಟ್ಟಿರೋದು ನೋಡ್ರಪ್ಪ. ಅತ್ತೆಮ್ಮ, ಉಗುರಿಗಿಗ್ರು ಕಟ್ ಮಾಡು ಅಂತ ಹೇಳಲ್ವಾ ನೀವು?
ಉಗುರು ಪಾಲಿಸ್ ಹಾಕೊಂಡಿದಾರಲ್ಲ ಅದಕ್ಕೆ ಬೆಳೆಸ್ಕೊಂಡ್ಬಿಟ್ಟವ್ರೆ. ಉಗುರು ಪಾಲಿಶ್ಗೋಸ್ಕರ ಉಗುರು ಬೆಳೆಸ್ಕೊಳ್ಳೋದು. ಗೊತ್ತಿತ್ತು ಮೇಡಮ್ ಅವರೇ ಗೆಲ್ಲೋದು ಅಂತ. ಹಿಂಗೆ ಅಷ್ಟೇ, ಇನ್ಮೇಲೆ ಅತ್ತೆ ಎಕ್ಸ್ಟ್ರಾ ಬೈತಾರೆ ನಿಮಗೆ. ಹಾಂ, ಬೈದ್ರೆ ಈ ಕಡೆ ಕೇಳಿಸ್ಕೊಂಡು ಈ ಕಡೆ ಬಿಟ್ಬಿಡ್ತೀನಿ. ಗಿರೀಶ್ ಅವರೇ, ಯಾವತ್ತಾದ್ರೂ ಮಲ್ಲಿಗೆ ಹೂವು ತಂದ್ಕೊಟ್ಟಿದ್ದೀರಾ ಹೆಂಡ್ತಿಗೆ ಗಿಫ್ಟ್ ಅಂತ? ಎಷ್ಟು ವರ್ಷದಿಂದ? ಇಲ್ಲಿ ರೀಸೆಂಟ್ ಒಂದು 6 months ಬ್ಯಾಕ್. ಮಂಜುನಾಥ್ ಅವರೇ, ನೀವು ಯಾವಾಗ ಲಾಸ್ಟ್ ಟೈಮ್ ಹೂವು ತಂದ್ಕೊಟ್ಟಿದ್ದು ನಿಮ್ಮ ವೈಫ್ಗೆ? ನನ್ನ ಆಕ್ಚುಲಿ ನನ್ನ ಹೆಂಡತಿಗೆ ಹೂವು ಇಷ್ಟ ಇಲ್ಲ. ಹೌದಾ? ಅದಕ್ಕೆ ನಾನು ತಂದು ಕೊಡೋದೇ ಇಲ್ಲ. ತಂದ್ಕೊಡೋದೇ ಇಲ್ಲ. ಏನ್ ಇಷ್ಟ ನಿಮ್ಮ ಹೆಂಡ್ತಿಗೆ? ಅವಳು ಗೋಬಿ, KFC, ಗೋಬಿ. ಓಕೆ, ಆಮೇಲೆ ಪಾನಿಪುರಿ, KFC, ಕಬಾಬ್, ಚಿಕನ್ ಇರೋ ಕೈಗೆ ಹೂವು ಕೊಟ್ರೆ ಹಿಂಗೆ ಆಗೋದು. ಕೋಳಿನೂ ಕೂಗ್ತಾ ಇದೆ, ನಿಮ್ ಕಂಡ್ರೆ ಭಯ ಕೋಳಿಗೆ. ಲಾಸ್ಟ್ 1 ನಿಮಿಷ ಇದೆ, ಬೇಗ. ಕೊನೆಗೆ ನಾನು ಹಿಂಗೆ ಇಟ್ಕೊಂಡಾಗ ಯಾವ ಹೂವನು ಕೆಳಗೆ ಬೀಳ್ಬಾರ್ದು. ಶ್ರುತಿ, ನೀವು ಹಿಂಗೆ ಇಟ್ಕೊಂಡು ಕಟ್ತಾ ಇದ್ದೀರಾ, ಆಮೇಲೆ ಹಿಂಗ್ ಬಿಟ್ಟಾಗ ಯಾವುದು ಬೀಳ್ಬಾರ್ದು. 10, 9, 8, 7, 6, 5, 4, 3, 2, 1, ಸ್ಟಾಪ್. ಇವ್ರು ಕಾಯ್ತಾ ಇದ್ರು, ಹೇಳಮ್ಮ ಬೇಗ, ಎಣಸಮ್ಮ ಬೇಗ ಅಂತ ಅವಾಗಿಂದ ಹಿಂಗೆ ಅನ್ಕೊಂಡು. ಈಗ ಫಸ್ಟು ಶ್ರುತಿ ಅವರು ತೋರಿಸ್ತಾರೆ. ಮೇಡಮ್, ಒಂದೇ ಸಲಕ್ಕೆ ಹಿಂಗೆ ಇಟ್ಕೊಂಡು ಹಿಂಗೆ ತೋರಿಸ್ಬೇಕು. ವೆರಿ ಗುಡ್. ಈಗ ನೆಕ್ಸ್ಟು ದಿ ವರ್ಲ್ಡ್ ಫೇಮಸ್ ದುಂಡು ಮಲ್ಗೆ ಕಟ್ಟಿರುವಂತ ಏಕೈಕ ಅದ್ವಿತೀಯ ಅಮೋಘವಾದ ಸುನೀತಾ ಅವರು ಕಟ್ಟಿದ ಹೂವನ್ನು ನೋಡುವಂತ ಸಮಯ. ಸುನೀತಾ ಅವರೇ, ಒಂದೇ ಸಲಕ್ಕೆ ಹಿಂಗನ್ನಿ. ಆಕ್ಚುಲಿ ವಿನ್ನರ್ ಯಾರು? ಅಮ್ಮ, ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಎಷ್ಟು ಉದ್ದ ಕೂದಲಾದ್ರೂ ಇರ್ಲಿ, ಅಷ್ಟಕ್ಕೂ ಸಿಗುತ್ತೆ. ಅವರೇ ನಿನ್ನಾಗ್ಲಿ, ಯಾಕಂದ್ರೆ ಇದು ದಾರ ಉದ್ದ ಇದೆ ಅಲ್ವಾ? ನಾನು ಅದೇ ಹೇಳೋಣ ಅಂತ ಬಂದೆ. ನೋಡಿ, ಈ ಹೂವು ಇಲ್ಲಿಂದ ಶುರು ಆಗುತ್ತೆ, ಇದು ಇಲ್ಲಿಂದ ಶುರುವಾಗಿ ಇಲ್ಲಿ ತನಕ ಇದೆ. ಸೊ ವಿನ್ನರ್ ಯಾರು? ಸುನೀತಾ. ಈ ಸುತ್ತಲ್ಲಿ ಅದ್ಭುತವಾಗಿ ಆಡಿ ಹೂವು ಕೊಟ್ಟು ವಿಜಯಶಾಲಿಯಾದ ಶ್ರುತಿ ಅವ್ರಿಗೆ ಅಮೃತ್ ನೋನಿ ಕಡೆಯಿಂದ ಒಂದು ಗಿಫ್ಟ್ ಇದೆ. ಅಮೃತ್ ನೋನಿ, ಪ್ರತಿ ಹನಿಯಲ್ಲೂ ಆರೋಗ್ಯದ ಅನುಭವ. ಇವ್ರ ಕಡೆಯಿಂದ ನಿಮ್ಗೆ ಗಿಫ್ಟ್. ಕಂಗ್ರ್ಯಾಚುಲೇಷನ್ಸ್ ಸರ್. ನೀವು ಹೇಳಿ ಸರ್, ಮೊದಲಿಂದಾನು ಪರಿಚಯ ಇತ್ತು ಅತ್ತೆ ಮಗಳೇ, ಬಟ್ ನಿಮ್ಗೆ ಲವ್ ಯಾವಾಗಾಯ್ತು, ಮದ್ವೆ ಕೇಳ್ಬೇಕು ಅಂತ ಯಾವಾಗ ಅನ್ನಿಸ್ತು? ಒಂದ್ಸಲಿ ಒಂದು ಮದುವೆಗೆ ಹೋಗಿದ್ದ, ನಮ್ಮ ದೊಡ್ಡಮ್ಮನ ಮಗನ ಮದುವೆಗೆ ಹೋಗಿದ್ದು. ಮದುವೆ ಹೋಗಿರೋ ಟೈಮಲ್ಲಿ ನಮ್ಮ ಅತ್ತೆ ಅಂದ್ರೆ ಇವರ ತಾಯಿ, ಆಮೇಲೆ ನಮ್ಮಮ್ಮ ಹಂಗೆ ಮಾತಾಡ್ತಾ ಇದ್ರು, ಇನ್ನೆಲ್ಲೋ ಎಲ್ಲ ಮದುವೆ ಆಗೋದ್ರು, ನನ್ನ ಮಗಳು ಬೇರೆ ಯಾವ್ದು ನಮಗೆ ಕೆಲಸಗಳು ಹೇಳ್ಕೊಟ್ಟಿಲ್ಲ, ಸುಖಕ್ಕೆ ಸಾಕ್ಬಿಟ್ಟಿದೀವಿ, ಬೇರೆ ಮನೆಗೆ ಹೋದ್ರೆ ಹೆಂಗೋ ಏನೋ, ನಾನು ನಿಮ್ಮ ಮನೆಗೆ ನಮ್ಮ ಮನೇಲೆ ಇದ್ರೆ ಒಳ್ಳೇದಾಗುತ್ತೆ ತಾಯಿ ಹಂಗೆ ಹೇಳ್ತಾರೆ. ಮಾತಾಡೋದು ನನ್ನ ಕಿವಿಗೂ ಬಿತ್ತು, ಬಟ್ ಅಲ್ಲಿವರೆಗೂ ಯಾವ್ದು ಫೀಲಿಂಗ್ಸ್ ಇರ್ಲಿಲ್ಲ. ನನಗೆ ಯಾವ್ದು ಫೀಲಿಂಗ್ಸ್ ಇರಲಿಲ್ಲ, ಸುಮ್ಮನೆ ಮಾಮೂಲಿ ಕ್ಯಾಜುವಲ್ ಆಗಿ ಹೋಗೋದು. ಅವ್ರ ತಾಯಿ ತಂದೆ ಬೇಗ ಬರ್ಲಿಲ್ಲ, ನಾವು ಅರ್ಜೆಂಟ್ ಕೆಲಸ ಇತ್ತು, ನನ್ನ ಕೆಲಸ ಇದ್ರಿಂದ ನಾವು ಬೇಗ ಬಂದ್ಬಿಟ್ಟು, ನಾನು ನಮ್ಮ ಬ್ರದರ್ ನಮ್ಮ ಫ್ಯಾಮಿಲಿ ಎಲ್ಲ ಬೇಗ ಬಂದ್ಬಿಟ್ಟು. ಇವಳಿಗೆ ಕಾಲೇಜ್ ಇತ್ತು, ಅರ್ಜೆಂಟ್ ಹೋಗ್ಲೇಬೇಕಾದ್ರೆ. ಆ ಟೈಮಲ್ಲಿ ಇವಳು ಬಂದ್ಲು ಜೊತೆಗೇನೆ. ಅವತ್ತೆಲ್ಲ ನಮ್ಮನೇಲಿ ಇದ್ಲು. ಅವತ್ತು ನಾನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅದು ಆನ್ ದ ವೇಲೆ ಇವಳು ಕಾಲೇಜು, ಸೊ ಬಿಡಕ್ಕೆ ಹೋಗಿದೆ. ಆ ಟೈಮಲ್ಲಿ ಅದು ಕಿವಿಯಲ್ಲಿ ಇತ್ತಲ್ಲ, ಸುಮ್ಮನೆ ಹಾರ್ಟ್ ಲೈಟ್ ಆಗಿ ಹೊಡ್ಕೊಳಕ್ ಶುರು ಆಯ್ತು. ಸುಮ್ಮನೆ ಒಂದು ಕಾಳು ಹಾಕೋಣ ಅಂತ ಹಾಕಿದೆ. ಏನ್ ಕಾಳು ಹಾಕಿದ್ರಿ ಸರ್? ಫಿಲಮ್ ಹೋಗನ್ಮ ಏನ್ ಹೇಳಿದ್ರಂದ್ರೆ, ನಂಗೆ ಸುಳ್ಳು ಹೇಳಿದ್ರು, ನಿಮ್ಮ ಅಪ್ಪ ಅಮ್ಮ ಎಲ್ಲ ಒಪ್ಕೊಂಡ್ಬಿಟ್ಟಿದ್ದಾರೆ, ನೆಕ್ಸ್ಟ್ ಇಯರ್ ನಮ್ಮಿಬ್ರು ಮದ್ವೆ ಮ್ಯಾಟ್ರ್ ಕೊಡಿ, ಆ ತರ ಸುಳ್ಳು ಹೇಳಿದ್ರು. ಸರ್ ನಾನ್ ಬಂದ್ಬಿಟ್ಟು ಅಮ್ಮಂಗ್ ಕೇಳ್ದೆ, ನಮ್ಮ ಅಮ್ಮ ಅಂದ್ರು ಹ್ಞೂ ಅವ್ರಿಗೆ ಕೊಡೋದು ಅಂದ್ರು. ನಾನು ನಮ್ಮ ಅಪ್ಪಂಗೆ ಕೇಳಿಲ್ಲ, ನನಗೆ ಭಯ ಇದೆ ಅಪ್ಪ ಅಂದ್ರೆ, ಕೇಳಲಿಲ್ಲ. ನಮ್ಮ ಅಮ್ಮ ಅಂದ್ರಲ್ಲ ಹ್ಞೂ ಇರ್ಬೋದೇನೋ ಅನ್ಕೊಂಡು ಮೂವ್ ಆದ್ವಿ. ಆಮೇಲೆ ಗೊತ್ತಾಯ್ತು ನಮ್ಮ ಅಪ್ಪಂಗೆ ಇಷ್ಟನೇ ಇಲ್ಲ, ಅಪ್ಪ ಯಾವ ಮಾತು ಗೊತ್ತಿಲ್ಲ, ಇವರೆಲ್ಲ ಸುಳ್ಳು ಹೇಳಿ ಇದ್ ಮಾಡಿತ್ತು. ಆಮೇಲೆ ಅದು 1.5 ವರ್ಷ 2 ವರ್ಷ ನಡೀತು. 1.5 ವರ್ಷ 2 ವರ್ಷ ಅಪ್ಪಾಜಿ ಗೊತ್ತೇ ಇಲ್ವಾ?
ಇಲ್ಲ. ವೆರಿ ಗುಡ್. ಇಡೀ ಫ್ಯಾಮಿಲಿ ಗೊತ್ತಿತ್ತು, ಅವ್ರ ತಂದೆಗೆ ಮಾತ್ರ ಗೊತ್ತಿರಲಿಲ್ಲ. ಯಾರಿಗೆ ಗೊತ್ತಾಗ್ಬೇಕೋ ಅವ್ರಿಗೆ ಮಾತ್ರ ಗೊತ್ತಿಲ್ಲ, ಇನ್ನೆಲ್ರಿಗೂ ಗೊತ್ತಿದೆ ವಿಷಯ. ಗೊತ್ತಾದ ಮೇಲೆ ಅವ್ರ ತಂದೆ ಇಲ್ಲ, ಯಾಕಂದ್ರೆ ಮಗಳು ಚೆನ್ನಾಗಿ ಓದ್ತಿದ್ಲು. ಸೊ SLC ಅಂಡ್ PUC ಡಿಸ್ಟಿಂಕ್ಷನ್ ಸ್ಟೂಡೆಂಟು. ಸೊ ಇಲ್ಲ ನನ್ನ ಮಗಳು ಚೆನ್ನಾಗಿ ಓದ್ತಾವಳೆ, ಊರಲ್ಲಿ ಏನು ಅನ್ಕೊಂತಾರೆ, ಚೆನ್ನಾಗಿ ಓದ್ತಿರೋ ಹುಡುಗಿನ ಸಡನ್ಲಿ ಮದುವೆ ಮಾಡಿದ್ರೆ ಏನು ಅನ್ಕೊಂತಾರೆ, ನನ್ನ ಮಗಳು ಕ್ಯಾರೆಕ್ಟರ್ ಬಗ್ಗೆನೇ ಮಾತಾಡ್ತಾಳೆ. ಚೆನ್ನಾಗಿ ಓದ್ತಿರೋ ಹುಡುಗಿನ ನಾನು ಯಾಕೆ ಕೆಡಿಸ್ಲಿ, ಓದ್ಲಿ ಬಿಡು, ಅವ್ಳ ಕಾಲ ಮೇಲೆ ಅವಳು ನಿಂತ್ಕೊಳ್ಳಿ. ಬಟ್ ಆದರೆ ಆಲ್ರೆಡಿ ನಾನು ಇವಳು ಇಷ್ಟಪಟ್ಟಿದ್ದು. ಸೊ ಆಮೇಲೆ ಅವ್ರು ಏನಂದ್ರು ಹಠ ಮಾಡಿದ್ರು ನಮ್ಮ ತಾಯಿನೂ ಆಮೇಲೆ ಎಲ್ಲ ಕೇಳಿದ್ರು, ಕೇಳೋ ಫಾರ್ಮಾಲಿಟೀಸ್ ಪ್ರಕಾರ ಕೇಳಿದ್ರು, ಕೊಡಲ್ಲ ಅಂದ್ರು. ಆಮೇಲೆ ಅವ್ರಿಗೂ ನಮಗೂ ಮಾತುಕತೆ ಬ್ರೇಕಪ್ ಆಯಿತು. 1 ವರ್ಷ 2 ವರ್ಷ ಮಾತುಕತೆನೇ ಇಲ್ಲ. 1.5 ವರ್ಷ 2 ವರ್ಷ ಇವ್ರ ಜೊತೆ ಮಾತಾಡ್ತಿದ್ರು, ಇವ್ರ ಜೊತೆನೂ ಇಲ್ಲ ಅಷ್ಟೇ. ಇವಳು ಅವ್ರ ತಂದೆ ತರ ಟರ್ನ್ ಆಗೋದ್ಲು, ಮಾತೇ ಬಿಟ್ಬಿಟ್ಲು. ಮಾತೇ ಬಿಟ್ಬಿಟ್ಲು. ಪಿಕ್ಚರ್ ಎಲ್ಲ ಮರ್ತು ಬಿಡು, ನನ್ನ ಅಪ್ಪಾಜಿ ಹೇಳ್ದಂಗೆ. ಡಿಗ್ರಿಗಳಿಗೆ ಮೊಬೈಲ್ ಕೊಡ್ಸಿದ್ರು, ಓಕೆ, ಎಲ್ಲ ಫಾಲೋ ಮಾಡ್ತಾ ಇದ್ರು ನೋಡಿ. ಮೊಬೈಲ್ ಕೊಡ್ಸಿದ್ರು, ಅದು ಮಿಸ್ ಆಗಿ ನನ್ನ ತಮ್ಮನ್ ಕಾಲ್ ಮಾಡ್ಬಿಟ್ಟಾಳು ಒಂದ್ಸಲಿ. ಒಂದು ಮಿಸ್ಡ್ ಕಾಲ್ ಇಂದ ಮಿಸ್ ಆಗ್ತಿದ್ದ ಮದುವೆ ಫಿಕ್ಸ್ ಆಗೋಯ್ತಿಲ್ಲಿ. ಯಾವ್ಯಾವ ನಂಬರಿಂದ ಮಾಡ್ತಿದ್ರು ಎಲ್ಲ ನಂಬರ್ನು ಬ್ಲಾಕ್ ಮಾಡ್ಬಿಡ್ತೀವಿ. ವೆರಿ ಗುಡ್. ಯಾವ ನಂಬರ್ ಬಟ್ ಆಸೆ ಇದೆ, ಅವ್ರ ಅಪ್ಪಂಗ್ ಭಯ, ನಮ್ಮ ಅಪ್ಪಂಗ್ ಗೊತ್ತಾಗ್ಬಿಟ್ರೆ ಹಾಗೆ ಹೇಗೆ ಅಂತ. ಸೊ ಹಿಂಗಾಗಿ ಅದು ಕಾಲ ಕಳೀತಾ ಇತ್ತು. ನಾನು ಮನ್ಸಲ್ಲೂ ಎಲ್ಲೋ ಒಂದ್ ಕಡೆ ಬಂತು, ಸಿಗಲ್ವೇನೋ ಅಂತ. ಆದ್ರೆ ನಮ್ಮ ಅಮ್ಮನ ಪ್ರೆಜರ್ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ. ಒಂದು 5, 6, 8 ತೋರಿಸಿದ್ರು ನಮ್ಮಮ್ಮ. ಪ್ರೆಜರ್ ಆಯ್ತು, ಇನ್ನೇನ್ ಮಾಡೋದು ಅಂದ್ಬಿಟ್ಟು ಒಂದು ಕಡೆ ಒಪ್ಕೊಂಡು ಎಲ್ಲ ಕಡೆ ಆಲ್ರೆಡಿ ಒಂದು ಹಂತಕ್ಕೆ ಬಂದ್ಬಿಟ್ಟಿತ್ತು. ಬೆಳಗ್ಗೆ ಇಳಿದ ಶಾಸ್ತ್ರ ಇತ್ತು ಆ ಹುಡುಗಿಗೆ, ಬೇರೆ ಹುಡುಗಿಗೆ. ಸೊ ಆದ್ರೂ ನನ್ಗೆ ಇಷ್ಟ ಇರ್ಲಿಲ್ಲ. ಆದ್ರೂ ಬೆಳಗ್ಗೆ ಒಂದು ಪ್ರಯತ್ನ ಬಿಡೋದೇ ಬೇಡ ಅನ್ಬಿಟ್ಟು ಬೆಳಗ್ಗೆ ಎದ್ದಿದ್ದ ಮಾಡೋ ಅನ್ನೋದು ನಿಮ್ಮನ್ನ ನೋಡಿನೇ ಬರ್ದಿದ್ದು. ಒಂದು ಮೆಸೇಜ್ ಮಾಡಿದೆ ಇವಳಿಗೆ, ಇದೇ ಕೊನೆ ಅವಕಾಶ, ಇನ್ನೂ ಇಲ್ಲ ಆಗ್ಲಿಲ್ಲ ಅಂದ್ರೆ ಇನ್ಯಾವುದೇ ನಾನು ನಿನ್ನ ಲೈಫಲ್ಲಿ ಸಿಗಲ್ಲ. ಆಮೇಲೆ ಇವ್ರ ತಾಯಿಗೆ ತುಂಬಾ ಇಷ್ಟ ಆಯ್ತು ನನಗೆ ಕೊಡಬೇಕು ಅಂತ. ಸೊ ನಾವು ನಮ್ಮಮ್ಮ ಏನ್ ಮಾಡಿದ್ರು, ನಮ್ಮ ಮಾವಂಗೆ ಫೋನ್ ಮಾಡಿದ್ರು. 10 ವರ್ಷ ಮಾತಾಡಿರ್ಲಿಲ್ಲ. ಈ ಅಣ್ಣನ ಬಿಟ್ಟು ಬೇರೆ ಕೆಲಸ ಮಾಡಕ್ ಆಗಲ್ವಲ್ಲ, ಫಾರ್ಮಾಲಿಟೀಸ್ ಕರೀಲೇಬೇಕು, ಪ್ಲಸ್ ಕರ್ಕೊಂಡು ಹೋಗ್ಲೇಬೇಕಲ್ಲ. ಸೊ ಮಾಡಿದ್ರು ನಮ್ಮಮ್ಮ ಫೋನು, ಹಿಂಗೆ ನಮ್ಮ ಮಗಂಗೆ ಹೆಣ್ಣು ನೋಡಿದೀವಿ, ನೀವೆಲ್ಲ ಬರಬೇಕು ಹಾಗೆ ಹೇಗೆ ಅಂತ. ನಮ್ಮ ಓಕೆ ಅಂತ ಒಪ್ಕೊಂಡ್ರು ಬರಕ್ಕೆ ಅವರು. ಅದು ನಮ್ಮ ಅತ್ತೆಗೆ ಗೊತ್ತಾಗಿದೆ. ನಮ್ಮ ಅತ್ತವಳೆ ಹೋಗಿ ಆಗಲ್ಲ, ನಾನು ಅವನಿಗೆ ಕೊಡೋದು ಹಾಗೆ ಹೇಗೆ ಅಂತ. ಸೊ ಅವರಪ್ಪ ಎಲ್ಲರೂ ಇಷ್ಟಪಟ್ಟವ್ರು, ನಾನು ಯಾಕೆ ನಿಷ್ಠೂರ ಆಗಲಿ ಅನ್ನೋದು ಒಂದು ಮನ್ಸಿಗೆ ಬಂದಿದೆ. ಆಮೇಲೆ ಬಂದು ಇವಳು ಕೇಳೋಳೆ, ನನಗೆ ಕೇಳಿದ್ರು ಹಿಂಗೆ ಇಷ್ಟನಾ ಮಾಡ್ಕೋತೀಯ ಅಂತ. ನನ್ಗೆ ಇಷ್ಟ ಆಯ್ತು ಮನ್ಸಲ್ಲಿ. ಬೆಳಿಗ್ಗೆನೇ ಮಿಸ್ ಕಾಲ್ ಕೊಟ್ಟಿತ್ತಪ್ಪ ಅಂದ್ಬಿಟ್ಟೆ ನಾನು. ಅವ್ರಿಗಿನ್ನೂ ಖುಷಿ ಆಗೋಗ್ಬಿಡ್ತು. ಆಮೇಲೆ ನಮ್ಮ ಚಿಕ್ಕಪ್ಪಂಗೆ ಕಾಲ್ ಮಾಡಿದ್ರು, ಅವರು ಎಲ್ಲ ಬಂದರು. ಸರಿ ಆಯಿತು ಅಂದ್ಬಿಟ್ಟು ಇವ್ರಿಗೆ ಕಾಲ್ ಮಾಡಿದ್ವಿ. ಸೊ ಅಲ್ಲಿ ಏನಾಯ್ತು, ಆ ಎಂಗೇಜ್ಮೆಂಟ್ ಇಂದ ಹೆಂಗ್ ಹೊರಗೆ ಬಂದ್ರಿ ನೀವು? ನನ್ನ ಭಾಳ ಆಗಲ್ದೆ ನಿಮ್ಮ ಮಗಳು ಭಾಳ ಆಗುತ್ತೆ, ಇಷ್ಟ ಇಲ್ಲ ಅದ್ ಮದುವೆ ಬೇಡ ಅಂತ ಹೇಳೋಣ ಅನ್ಕೊಂಡಿದ್ದು. ಬಟ್ ಅಷ್ಟರಲ್ಲಿ ಅವ್ರಿಗೆ ಯಾರೋ ಫ್ಯಾಮಿಲಿ ಕಡೆ ನಂದು ಗೊತ್ತಾಗಿದೆ, ಅವ್ರಿಗೆ ಗೊತ್ತಾಗಿ ಹುಡುಗಂಗೆ ಇಷ್ಟ ಇರಲಿಲ್ಲ ಹಾಗೆ ಅಂತ. ಸುಮ್ಮನೆ ಅವ್ರ ಮಗಳು ಬಲವಂತ ಮಾಡೋಕ್ಕಿಂತ ಏನು ಅಂತ ಅವ್ರ ವ್ಯವಸ್ಥೆ. ಸೊ ಅದೊಂದು ಹಂಗೆ ಸರಿ ಹೋಯ್ತು, ದೊಡ್ಡ ಇಶ್ಯೂ ಏನಾಗಲಿಲ್ಲ. ಬಟ್ ಆಮೇಲೆ ಮದುವೆ ದಿನ ಏನೇನೆಲ್ಲ ಆಯಿತು? ಇವ್ರ ಅಪ್ಪಾಜಿ ಎಲ್ಲ ಓಕೆ ಅಂತ ಹೇಳಿದ್ರ? ಅವತ್ತು ನೈಟೇ ಮಾತುಕತೆ ಕುಂತ್ಕೊಂಡು ಎಲ್ಲ ಕಡೆಯಿಂದ ಓಕೆ ಆಯಿತು. ಓಕೆ ಆದರೆ ಅದೊಂದು ಕಂಡೀಷನ್, ಓದಿಸ್ಬೇಕು ಅನ್ನೋದು. ಬಟ್ ನಾನು ನಮ್ಮಮ್ಮ ಎಲ್ಲ ಓದಿಸ್ತೀವಿ, ನಮ್ಮನೆ ಸೊಸೆ ಹೋದರೆ ನಮಗೆ ಹೆಮ್ಮೆ ಅಲ್ವಾ ಅಂತ ನಮ್ಮ ತಾಯಿ. ದೀಪಾವಳಿ ಟೈಮಲ್ಲಿ ಎಂಗೇಜ್ಮೆಂಟ್ ಆಯಿತು. ಆಮೇಲೆ ಒಂದು 6 ತಿಂಗಳು ಬಂದು 2019ರಲ್ಲಿ ಜೂನ್ 28ನೇ ತಾರೀಕು ಮದುವೆ ಆಯಿತು. ಆ ಮೂಮೆಂಟಲ್ಲಿ ಆ ಒಂದು ವಿಷಯ ಸಣ್ಣದಾಗಿ ಗಲಾಟೆ ಆಗಿದ್ದಕ್ಕೆ ಒಂದು ಫ್ಯಾಮಿಲಿ ಫೋಟೋ ಮಿಸ್ ಆಯಿತು ಅಂತ ಕೇಳ್ಪಟ್ಟೆ. ಹೌದು, ಆ ಗಲಾಟೆಯಲ್ಲಿ ಏನಾಯಿತು, ಬರೀ ನಮ್ಮ ಫೋಟೋ ಶೂಟ್ ಆಯಿತು, ಫ್ಯಾಮಿಲಿ ಎಲ್ಲ ಛಿದ್ರ ಆಗೋಯ್ತು. ಹೌದು, ನಿಮ್ಮಪ್ಪ ಯಾಕೆ ಬರಲಿಲ್ಲ ಇವತ್ತು? ನಿಮ್ಮ ಅಪ್ಪಾಜಿ ಅಮ್ಮ ಫುಡ್ ಕಾಂಟ್ರಾಕ್ಟ್ ತೊಗೊಂಡ್ಬಿಟ್ಟಿದ್ದೀವಿ, ಬರೋಕ್ಕಾಗಲ್ಲ ಅಂದ್ಬಿಟ್ಟು ಮಿಸ್ ಮಾಡ್ಬಿಟ್ರು. ಸರಿ, ಒಂದು ಕೆಲಸ ಮಾಡೋಣ, ಅಪ್ಪಾಜಿ ಅಮ್ಮ ಇಲ್ಲ ಇಲ್ಲಿ ಇವಾಗ, ಇಟ್ಸ್ ಓಕೆ. ಬಟ್ ನಾವೇ ಎಲ್ಲ ನಿಂತ್ಕೊಂಡು ಒಂದು ಫ್ಯಾಮಿಲಿ ಫೋಟೋ ತೆಕ್ಕೊಳ್ಳೋಣ ಇಲ್ಲಿ, ಓಕೆನಾ? ಹಾಂ, ಬನ್ನಿ. ಓಕೆ, ಫೋಟೋ ತೆಗಿಯೋಕ್ಕೂ ಮುಂಚೆ ನಿಮಗೆ ನಿಮ್ಮ ತಂದೆಗೆ ಏನಾದರೂ ಹೇಳಬೇಕು ಅಂತ ಇಷ್ಟ ಇದ್ರೆ? ಏನು ಹೇಳಲಿಲ್ಲ. ಅಯ್ಯೋ, ನನಗೆ ತುಂಬ ಆಸೆ ಆಯಿತು, ನಮ್ಮ ಅಪ್ಪಂಗೂ ಅಷ್ಟೇ ತುಂಬ ಆಸೆ ಆಯಿತು, ಇಲ್ಲಿ ಬರಬೇಕು, ಇದನ್ನೆಲ್ಲ ನೋಡಬೇಕು ಅಂತ. ಅವತ್ತು ನಾನು ನಮ್ಮ ಮನೇಲಿ ಹೇಳಿದ್ದೆ, ಈ ಥರ ಮನೆ ಮಹಾಲಕ್ಷ್ಮಿಗೆ ನಾನು ಸೆಲೆಕ್ಟ್ ಆಗಿದ್ದೀನಪ್ಪ ಅಂದಿದ ತಕ್ಷಣ ಅವ್ರು ಹತ್ಬಿಟ್ರು ತುಂಬ. ನನ್ನ ಮಗಳನ್ನ ಈ ಥರ ಎಲ್ಲ ಸೆಲೆಕ್ಟ್ ಆಗ್ತಾಳೆ ಅಂತ ಹತ್ತಿದ್ರು. ಆದ್ರೆ ಇವತ್ತು ಅವರೇ ಬಂದಿಲ್ಲ, ಬೇರೆಯವರೆಲ್ಲ ಬಂದಿದ್ದಾರೆ, ದೂರದಿಂದ ಅವ್ರ ಊರಿಂದ ಬಂದಿದ್ದಾರೆ. ಇವರು ಅಷ್ಟೇ, ನಮ್ಮ ಮನೆ ಪಕ್ಕದಲ್ಲಿರೋ ಅವರೆಲ್ಲ ಬಂದಿದ್ದಾರೆ. ನಮ್ಮ ಮಾವರು ಮೆಜೆಸ್ಟಿಕ್ ಇಂದ ಬಂದಿದ್ದಾರೆ, ಪಕ್ಕದಲ್ಲಿರೋ ನಮ್ಮ ಅಪ್ಪ ಅಮ್ಮ ಬಂದಿಲ್ಲ. ಏನಾದರೂ ಕೋಪ ಇದೆಯಾ ನಿಮ್ಮ ಮೇಲೆ? ಇಲ್ಲ, ಏನು ಕೋಪ ಇಲ್ಲ, ಬಟ್ ಯಾಕೆ ಬಂದಿಲ್ಲ ಅಂತ ಗೊತ್ತಿಲ್ಲ.
ನಮ್ಮ ಅಪ್ಪ ಅಂದ್ರೆ ತುಂಬಾ ಆಸೆ. ತಂದೆಗೂ ನನ್ನ ಮೇಲೆ ತುಂಬಾ ಇಷ್ಟ. ಅವನಿಗೆ ಹೆಂಗನಪ್ಪ ಅಪ್ಪಾಜಿ, ಬೆಳಗ್ಗೆಯಿಂದ ನಿಮ್ಮನ್ನ ನೋಡ್ಬೇಕು, ನಿಮ್ ಬಗ್ಗೆ ಮಾತಾಡ್ದಾಗ ಎಲ್ಲ ನಿಮ್ ಮಗಳು ತುಂಬಾನೇ ಹೆಮ್ಮೆಯಿಂದ ಮಾತಾಡೋರು. ಸೊ ನಿಮ್ ಬಗ್ಗೆ ಬಹಳ ಪ್ರೀತಿ ಇದೆ ಅಪ್ಪಾಜಿ, ಬಹಳ ಪ್ರಾಣನೇ ಇಟ್ಕೊಂಡಿದ್ದಾರೆ. ನೀವೇನ್ ಹೇಳ್ತೀರಿ ನಿಮ್ ಮಗಳ ಬಗ್ಗೆ? ಇಲ್ಲ, ಖಂಡಿತ ಇದು ನನ್ನ ಮಗಳು, ನಾನು ಅಷ್ಟೇನೆ. ನನ್ನ ಮಗಳು ಇಬ್ಬರ ಬಗ್ಗೆ ಪ್ರಾಣ ಇಟ್ಟಿದ್ದೀನಿ. ನನ್ನ ಮಗಳು ಅಷ್ಟೇ, ನನ್ನ ಬಗ್ಗೆ ಅಷ್ಟೇ ವಿಶ್ವಾಸ, ಪ್ರೀತಿ, ವಿಶ್ವಾಸ ಎಲ್ಲ ಇಟ್ಟಿದ್ದಾರೆ. ಈಗ ಅವ್ರು ಚೆನ್ನಾಗಿದ್ದಾರೆ, ತೊಂದರೆ ಇಲ್ಲ. ಬಟ್ ನಮ್ದೇನೋ ಪ್ರಾಬ್ಲಮ್ ಆಯಿತು, ಬರೋದು ಸ್ವಲ್ಪ ಲೇಟ್, ತಡ ಆಯಿತು ಮೇಡಮ್, ಅಷ್ಟೇ, ಇನ್ನೇನೂ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಅಪ್ಪಾಜಿ ಬಂದಿದ್ದಕ್ಕೆ. ಅಮ್ಮ, ನೀವೇನ್ ಹೇಳ್ತೀರಿ ನಿಮ್ ಮಗಳ ಬಗ್ಗೆ? ಅಪ್ಪನ ಪ್ರೀತಿಯ ಮಗಳ? ನಿಮಗ್ ಮಗ ಇಷ್ಟನಾ ಜಾಸ್ತಿ? ಇಬ್ರು ಇಷ್ಟನೇ. ಇಬ್ರು ಇಷ್ಟ. ಕಡಿಮೆ ಅವಳು ಹೆಚ್ಚೇನಿಲ್ಲ, ಇಬ್ರಿಗೂ ಮುಂದೆ. ಮಗಳು ಮದುವೆ ಆಗಿ ಮಗುವಾಗಿ ಜಾಸ್ತಿ ಆಸೆ ಅವಳಿಗೆ. ಈಗ ಓದ್ತಾ ಇದಾರೆ ಕೂಡ. ಓದ್ತಾ ಇದ್ದಾಳೆ. ಸೊ ಏನ್ ಅನ್ಸುತ್ತೆ ನಿಮ್ಗೆ? ನಮ್ಗೆ ಹೆಮ್ಮೆ ಆಗ್ತೈತೆ. ಆದ್ರೂ ಹಳೆಯ ಮದುವೆ ಮಾಡ್ಕೊಂಡು ಓದಿಸ್ತದಾರಲ್ಲ, ಹೆಮ್ಮೆ ಆಗ್ತೈತೆ ನಮಗೂ. ನೀವು ನಿಮ್ಮ ಅಪ್ಪಾಜಿ ಬಗ್ಗೆ ನಿಮ್ಮ ಅಪ್ಪಾಜಿ ಮುಂದೆ ಮಾತಾಡ್ಬೇಕು. ಇಂಥ ಅಪ್ಪ ಸಿಗಕ್ ನಾನ್ ಪುಣ್ಯ ಮಾಡಿದ್ದೆ. ನಮ್ಮಪ್ಪ ಎಲ್ಲ ಊಟ ಮಾಡ್ಕೊಂಡು ಇವಾಗ ತಟ್ಟೆ ಎಲ್ಲ ಎತ್ತು ಅಂತ ನಮ್ಮಮ್ಮ ಫೋರ್ಸ್ ಮಾಡಿದಾಗ ನಮ್ಮಪ್ಪ ಬಂದು ಎತ್ತವ್ರು. ಅವಳು ಓದ್ಲಿ, ಅವಳು ಓದಕ್ ಬಿಟ್ಬಿಡು, ನಾನು ಎತ್ತೀನಿ, ಏನೇನ್ ಕೆಲಸ ಇದೆ, ಮುಸ್ರೆ ತಿಕ್ಬೇಕ ನಾನು ತಿಕ್ತೀನಿ, ನನ್ನ ಮಗಳು ಓದ್ಬೇಕು, ಅವಳು ಮುಸ್ರೆ ಗಿಸ್ರೆಲ್ಲ ತಿಕ್ಬಾರ್ದು, ನೀನ್ ಏನ್ ಮಾಡ್ತೀಯ ಪುಟ್ಟ ಮಾಡು. ನನ್ನ ಚಿತ್ರಕಲೆ ಮೇಲೆಲ್ಲ ತುಂಬಾ ಇಂಟ್ರೆಸ್ಟ್ ಇತ್ತು, ಅದಕ್ಕೆಲ್ಲ ಬೆಂಬಲ ಮಾಡೋರು, ನೀನು ಹೋಗು ಪೇಂಟಿಂಗ್ ಕ್ಲಾಸ್ಗೆ ಹೋಗು ಅಂತ. ನಿಜವಾಗ್ಲೂ ಇಂಥ ಸಪೋರ್ಟಿವ್ ತಂದೆ ಎಲ್ಲೂ ಸಿಗಲ್ಲ. ನನ್ನ ಗಂಡನೂ ಅಷ್ಟೇ, ಇವಾಗ ಯೂತ್ ಜಾಗನ ಅವ್ರು ತುಂಬಿದ್ದಾರೆ. ಅವ್ರು ಹೇಳ್ತಾರೆ ನನಗೆ. ಆಕ್ಚುಲಿ ನಿಮ್ ಮಾತು ಕೇಳ್ತಾ ಇದ್ರೆ ಬಹಳ ಹೆಮ್ಮೆ ಆಗ್ತಿದೆ ಅಪ್ಪಾಜಿ. ಏನು ಅಂದ್ರೆ ಇವಾಗ ಒಂದ್ ಮನೇಲಿ ಗಂಡು ಹೆಣ್ಣು ಮಕ್ಳಿದ್ದಾರೆ ಅಂದ್ರೆ ಯೂಶಲಿ ಏನ್ ಅನ್ಕೊಂತಾರೆ, ಗಂಡಿಗೆ ಎಷ್ಟಾಗುತ್ತೋ ಅಷ್ಟು ಓದಿಸ್ಬಿಡೋಣ, ಹೆಣ್ಮಕ್ಳು ಏನಿದ್ರು ನಾಳೆ ಮದ್ವೆ ಆಗಿ ಬೇರೆ ಮನೆಗೆ ಹೋಗ್ತಾರೆ. ಇರ್ಲಿಲ್ಲ, ಇಬ್ರು ಸಮಾನವಾಗಿರ್ಬೇಕು. ಅಲ್ವಾ? ಅದು ಎಷ್ಟು ನನಗೆ ಬಿಕಾಮ್ ಮಾಡ್ತಾ ಇದೆ, ಬಿಕಾಮ್ ಆದ್ಮೇಲೆ ಎಂ.ಕಾಮ್ ಮಾಡ್ಕೊಂಡು ಒಂದು ಆಫೀಸರ್, ಒಂದು ಬ್ಯಾಂಕ್ ಮ್ಯಾನೇಜರ್ ಏನೋ ಆದ್ರೆ ನನಗೆ ಪ್ರೆಸ್ಟೀಜ್ ಇರ್ಬೇಕು, ಎಷ್ಟಿರುತ್ತವಾಗ ಆ ಥರ. ಅಪ್ಪಾಜಿ, ಇವಾಗ ನೀವಿಬ್ರು ಬಂದ್ರಲ್ಲ, ಬರೋಕ್ ಮುಂಚೆ ಇವ್ರು ಇಮೋಷ್ನಲ್ ಆದ್ರು, ಅದಕ್ಕೆ ಮುಂಚೆ ಒಂದ್ ಸಲ ಮಾತಾಡ್ತಾ ಇದ್ವಿ ನಾವು. ಅವಾಗ ಏನ್ ಹೇಳಿದ್ರು ಅಂದ್ರೆ, ಒಂದೇ ಒಂದ್ ಸಣ್ಣ ಕೊರಗಿದೆ, ಫ್ಯಾಮಿಲಿಲಿ ಮದುವೆ ಆಗುವಾಗ ಫ್ಯಾಮಿಲಿ ಫೋಟೋ ಅಂದ್ರೆ ಎಲ್ಲರೂ ಜೊತೆಗೆ ನಿಂತ್ಕೊಂಡು ಒಂದು ಫೋಟೋ ತೆಗಿಯಕ್ ಆಗ್ಲಿಲ್ಲ ನಮ್ಗೆ ಅಂತ. ಆ ಒಂದು ಕೋರಿಕೆ ಅವ್ರ ಮನ್ಸಲ್ಲಿ ಹಂಗೆ ಬಾಕಿ ಉಳಿದಿದೆ, ಅದನ್ನ ಈಡೇರಿಸ್ಬಿಡೋಣ ಈಗ. ಯಾಕಂದ್ರೆ ಅವ್ರು ಎಲ್ಲದನ್ನು ಅಚೀವ್ ಮಾಡ್ತಾ ಇದ್ದಾರೆ, ಅದೊಂದು ಬಾಕಿ ಇದೆ. ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನಿಂತಿರೋರು, ಎಲ್ಲರದು ಒಂದು ಗ್ರೂಪ್ ಫೋಟೋ ಇರ್ಲಿ. ಓಕೆನಾ ಎಲ್ಲರಿಗೂ? ಸೂಪರ್. ಹಂಗಾರೆ ಬನ್ನಿ ನಿಂತ್ಕೊಳ್ಳಿ. ಫ್ಯಾಮಿಲಿ ಫೋಟೋ ಮದ್ವೆಲ್ ತೆಗ್ದಂಗೆ ಇರಬೇಕು ಅಂದ್ರೆ ಸ್ವಲ್ಪ ಮದ್ವೆ ಸೆಟಪ್ ಬೇಕಲ್ಲ. ಪೆಂಡಾಲ್ ಇಲ್ಲ ಅಂದ್ರೂ ಹಿಂದೆ ಸೆಟ್ ಇದೆ, ಸೂಪರ್ ಆಗಿದೆ, ಆದ್ರೆ ಹಾರ ಒಂದು ಬೇಕಲ್ಲ ಮೇನ್ ಆಗಿ. ಓಕೆ, ಇವಾಗ ಒಂದು ಕೆಲಸ ಮಾಡೋಣ, ಒಂದೊಂದೇ ಜೋಡಿದು. ಫಸ್ಟ್ ಇವ್ರು ಹಾಕ್ಬಿಡ್ಲಿ. ಓಕೆ, ರೆಡಿ, ಆಕ್ಷನ್. ಸೂಪರ್. ನಿಮ್ಮ ಮದುವೆ ಆಯ್ತು, ಈಗ ಪುರೋಹಿತರು ತುಂಬಾ ಬ್ಯುಸಿ, ಈಗ ನೆಕ್ಸ್ಟ್ ಮದುವೆ. ಓಕೆ, ಎಲ್ಲರೂ ಸ್ಮೈಲ್, ಕ್ಯಾಮ್ರಾ ನೋಡಿ. ಈಗ ಖುಷಿ ಆಯ್ತಾ ಸುನೀತಾ ಅವ್ರೆ? ಫ್ಯಾಮಿಲಿ ಪಿಕ್ಚರ್ ಸಿಕ್ತು, ಎಲ್ಲರೂ ನಗ್ನಗ್ತಾ ಇದೀವಿ. ಇದೇನು ಅಂದರೆ ಮದುವೆಯಲ್ಲಿ ಇದ್ದಿದ್ರೆ ಫೋಟೋ ತೆಗ್ದಿದ್ದಿದ್ರೆ ಬರೀ ನೀವಿಬ್ರು ಫ್ಯಾಮಿಲಿ ಇರ್ತಾ ಇದ್ರಿ. ಇವಾಗ ನೀವಿಬ್ರು ಇದ್ದೀರಾ, ಮಗಳು ಇದ್ದಾಳೆ, ಜೊತೆಗೆ ಫ್ಯಾಮಿಲಿ ಪಿಕ್ಚರು ಸಿಕ್ಕಿದೆ. ನಾನು ಇದ್ದೀನಿ, ಮದುವೆಗಂತೂ ಕರೆದು ಊಟ ಹಾಕ್ಲಿಲ್ಲ. ಈಗ ನನ್ಗೆ ಏನು ಅನ್ನಿಸ್ತಾ ಇದೆ ಅಂದರೆ, ಈ ಹಾರ ಇದೆಲ್ಲ ನೋಡಿದ್ರೆ ಒಂಥರ ಮದುವೆ ಫೀಲ್ ಬರ್ತಾ ಇದೆ. ಸೊ ಮದುವೆಯಲ್ಲಿ ಆಟ ಆಡ್ಸೋ ಆಟನೇ ಯಾಕಿಲ್ಲ ಆಡಿಸ್ಬಾರ್ದು ಅಂತ. ಆಟ ಆಡೋಕೆ ರೆಡಿ ಇದ್ದೀರಾ? ಇದೇ ಹೆಂಡತಿ ಜೊತೆ ಆಟ ಆಡ್ಬೇಕು ಅಣ್ಣ, ಆಮೇಲೆ ಬೇರೆ ಯಾರಾದ್ರೂ ಇದ್ದಾರಾ ಮೇಡಮ್ ಅಂತ ಕೇಳಂಗಿಲ್ಲ, ಸೇಮ್ ಹೆಂಡತಿ ಜೊತೆ ಆಟ ಆಡ್ಬೇಕು. ಆಟ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಪ್ರಾಪರ್ಟಿ ತರಿಸ್ತೀನಿ. ಓಕೆ, ನೆನಪಾಯ್ತಾ? ಮದ್ವೆಲಿ ಆಟ ಆಡಿದ್ರಾ? ಸೊ ಆಟ ಆಡಿಲ್ಲ ನೀವು. ಫಸ್ಟು ಅವ್ರಿಗೆ ಚಾನ್ಸ್ ಕೊಟ್ಬಿಡೋಣ. ಆಟ ಏನು ಅಂತ ಹೇಳ್ತೀನಿ. ನಾನು ನಿಮಗೆ 2 ನಿಮಿಷ ಟೈಮ್ ಕೊಡ್ತೀನಿ. 2 ನಿಮಿಷದಲ್ಲಿ ಇದ್ರ ಒಳಗೆ 10 ಕಾಯಿನ್ಸ್ ಹಾಕಿದ್ದೀನಿ. 10 ಕಾಯಿನ್ಸ್ ಅಲ್ಲಿ ಯಾರು ಜಾಸ್ತಿ ಕಾಯಿನ್ ನ ತೆಗಿತಾರೋ ಅವ್ರು ವಿನ್ನರ್. ಏನಮ್ಮ ಈ ಆಟದ ಹೆಸರೇನಮ್ಮ? ಮಡಿಕೆ ಶಾಸ್ತ್ರನ? ಮಡಿಕೆ ಶಾಸ್ತ್ರನ ಇಷ್ಟನಾ ನಿಮ್ಗೆ? ತುಂಬಾ ಇಷ್ಟ. ತುಂಬಾ ಇಷ್ಟ ಅಲ್ಲ? ಇದ್ರಲ್ಲಿ ಗೆದ್ರೆ ಏನೋ ಹೇಳ್ತಾರಲ್ಲ, ಅವ್ರ ಮಾತೆ ನಡೆಯುತ್ತೆ ಅಂತ. ಅವ್ರಿಗೆ ಫಸ್ಟ್ ಎಬ್ಬರ್ಸೋದು, ಎದ್ದೋಳ್ರಿ ನಮ್ಮ ಹುಡುಗ ಗೆದ್ದ ಅಂತ, ಇಲ್ಲ ಹುಡುಗಿ ಗೆದ್ರೆ ನಮ್ಮ ಹುಡುಗಿ ಗೆದ್ಲು ಅಂತ ಅವ್ರ ಕಡೆ ಹೇಳ್ತಾರೆ, ಇಲ್ಲ ನಮ್ಮ ಕಡೆ ಹೇಳ್ತೀವಿ ಅಲ್ವಾ? ಕರೆಕ್ಟ್. ಸೊ ಯಾರು ಗೆಲ್ತಾರೋ, ಸೋತವರು ಅವ್ರ ಮಾತನ್ನ
ಲೈಫ್ ಲಾಂಗ್ ಕೇಳಬೇಕು. ಕಮಾನ್, ಇವಾಗ ನಾವು ಗೆಲ್ಲಬೇಕು. ಓಕೆನಾ? ರೆಡಿನಾ? ರೆಡಿ ಅಲ್ಲ? ಕನ್ಫ್ಯೂಷನ್ ಏನಿಲ್ಲ. ಒಂದೇ ಕೈ ಹಾಕ್ಬೇಕು, ಆಮೇಲೆ ನೀವು ಇರೋ ಬರೋ ಕೈ ಎಲ್ಲ ಹಾಕ್ತೀರಾ. ಒಂದೇ ಕೈ ಹಾಕ್ಬೇಕು. ಯಾವ ಕೈ ಹಾಕ್ತೀರಾ? ನೀವು ರೈಟ್ ಹ್ಯಾಂಡ್. ನಿಮ್ಮ ಸಮಯ ಶುರು ಆಗುತ್ತೆ ಇನ್ 3, 2. ಏನು ಅಂದ್ರೆ ಕಾಯಿನ್ ತೆಗೆದು ನೀವು ಇದಕ್ಕೆ ಹಾಕ್ಬೇಕು, ನೀವು ಕಾಯಿನ್ ತೆಗೆದು ಅದಕ್ಕೆ ಹಾಕ್ಬೇಕು ಅಷ್ಟೇ. ಓಕೆನಾ? ರೆಡಿ? ನಿಮ್ಮ ಸಮಯ ಶುರು ಆಗುತ್ತೆ ಇನ್ 3, 2, 1 ಗೋ. ಮಡಿಕೆ ಬೀಳಿಸಿದ್ರೆ ಫೈನು. ಎಲ್ಲರೂ ಚಪ್ಪಾಳೆ. ಏನ್ ಸರ್ ಇದು? ಬೇಕು ಅಂತ ಮಾಡ್ತಾ ಇದಾರಲ್ವಾ ಸರ್? ಸೋತ್ರೆ ಅದೇ ಹೇಳೋದು. ಇನ್ನು ಎರಡೇ ಹಿಡ್ಕೊಂಡು ಬೇಗ ಬೇಗ ಸರ್, ಕಮಾನ್. ನಾನು ಗ್ಯಾರಂಟಿ ಅದೆಲ್ಲ ಗೊತ್ತಿಲ್ಲ ನಮ್ಗೆ. ಇನ್ನೊಂದು ಎಲ್ಲಾಯ್ತು? ಇನ್ನೊಂದು ಇನ್ನ 2 ಹಾಕಿದೀವಿ ಎಕ್ಸ್ಟ್ರಾ. ಬೇಗ ಬೇಗ, ಇನ್ನೊಂದಿದೆ. 10, 9, 8, 7, 6, 5, 4, 3, 2, 1. ಸ್ಟಾಪ್. ಕೈ ಗಟ್ಟಿ ಹಿಡ್ಕೊಂಡ್ಬಿಟ್ರು. ಏನ್ ಸರ್ ಪ್ರಾಬ್ಲಮ್ ನಿಮ್ಗೆ? ಮೇಡಮ್ ಇಬ್ರು ಸಮವಾಗಿರ್ಬೇಕು, ಯಾರು ಗೆಲ್ಲುವ ಯಾರು ಸೋಲಿಲ್ಲ, ಅದೇ ಡ್ರಾ ಮಾಡಿದೀವಿ. ನೀವೇ ಆಟ ಆಡ್ಕೊಂಡ್ಬಿಡಿ. ನಾವು ಟೈಪ್ ಬ್ರೇಕರ್ ಆಡ್ಸೇ ಬಿಡ್ತೀವಿ. ಏನು ಅಂದ್ರೆ ಒಂದೇ ಒಂದು ಕಾಯಿನ್ ಹಾಕ್ತೀನಿ, ಯಾರು ಫಸ್ಟ್ ಆ ಕಾಯಿನ್ ಎತ್ತುತ್ತಾರೋ ಅವರು ವಿನ್ನರು. ರೆಡಿನಾ? ಒಂದೇ ಒಂದು ಕಾಯಿನ್ ಹಾಕ್ತಾ ಇದ್ದೀನಿ. ರೆಡಿ? ನಾನು ಹೇಳೋವರೆಗೂ ಟೈಮ್ ಶುರು ಮಾಡೋಂಗಿಲ್ಲ ನಿಮ್ಮದು. ಓಕೆ? ನಿಮ್ಮ ಸಮಯ ಶುರು ಆಗುತ್ತೆ ಇನ್ 3, 2, 1 ಗೋ. ರೆಡಿ? ನಿಮ್ಮ ಸಮಯ ಶುರು ಆಗುತ್ತೆ ಇನ್ 3, 2, 1 ಗೋ. ಏನೋ ಇಲ್ಲ, ಇವಾಗ ಚೀಟಿಂಗ್ ಮಾಡಲ್ಲ ನಾನು. ಯಾರ ಕೈಗೆ ಸಿಗುತ್ತೋ ಅವರೇ ವಿನ್ನರು. ಅಲ್ಲೇ ಒಂದು ಪ್ರೀತಿಯಿಂದ ಏನಾದರೂ ಹೇಳಿ ಕೇಳ್ತಾರೆ. ಇವ ಆಟ ಅಂದ್ರೆ ಪ್ರೀತಿ ಗೀತಿ ಅಲ್ಲ, ಏನೂ ಇಲ್ಲ. ಫಾಸ್ಟ್ ಆಗಿದ್ದಾರೆ ನಮ್ಮ ಹುಡುಗನೇ. ಇಲ್ಲ, ಲಾಸ್ಟ್ ಅಲ್ಲಿ ಇತ್ತು. ಇವ್ರು ಈ ಕಡೆ ಹುಡುಕ್ತಿದ್ರು, ನಾನು ಈ ಕಡೆ ಹುಡ್ಕೊಂಡು ಎತ್ಕೊಂಡ್ಬಿಟ್ಟು. ಹಿಂಗೆದ್ರೆ ಹಂಗೆ ಹೇಳ್ತಾರೆ, ಹಂಗೆದ್ರೆ ಹಿಂಗೆ ಹೇಳ್ತಾರೆ. ಮದುವೆ ಮನೇಲಿ ನಡೆಯೋದು ಇದೇ ಗುರು. ಟೈ ಬ್ರೇಕರ್ ರೌಂಡ್ ಅಲ್ಲಿ ಮೇಡಮ್ ಅವ್ರು ಗೆದ್ದಿದ್ದಾರೆ. ಸೊ ಜೀವನದಲ್ಲಿ ಇಬ್ರು ಸಮವಾಗಿ ಹೀಗೆ ಗೆದ್ಕೊಂಡು ಒಂದ್ಸಲ ನೀವು ಸೋಲಿ, ಒಂದ್ಸಲ ಅವ್ರು ಸೋಲಿ, ಜೀವನ ಹೀಗೆ ಯಾವಾಗಲೂ ಖುಷಿ ಖುಷಿಯಾಗಿರ್ಲಿ. ಓಕೆ, ಬರಲಿ ಜನ ಚಪ್ಪಾಳೆ. ಈಗ ಫುಲ್ಲು ಒಬ್ರು ಅಣ್ಣ ಬಾಂಡ್ ಸ್ಕೆಚ್ ಹಾಕೋತಾ ಇದ್ರು ಹಿಂದೆ ನಿಂತ್ಕೊಂಡು. ಈ ಆಟನ ನಾನು ಹೆಂಗ್ ಆಡ್ತೀನಿ ಅಂದ್ರೆ ಮಡಕೆನೇ ಇರಬಾರ್ದು ಅಲ್ಲಿ ಅಂತ. ಏನ್ ಸರ್ ರೆಡಿನಾ? ಎಲ್ಲ ಅರ್ಥ ಆಯ್ತಲ್ಲ ಗೇಮ್ ಏನು ಅಂತ? ನೋಡ್ಕೊಂಡ್ಬಿಟ್ರಲ್ಲ? ಯಾರನ್ನ ನೋಡ್ಕೊಂಡ್ರಿ? ಮಡಕೆ ನೋಡ್ಕೊಂಡ್ರಾ? ಓಕೆ ಓಕೆ, ಬನ್ನಿ ಇವಾಗ ನಿಮ್ಮಿಬ್ರದ್ದು ಆಯ್ತು ಮದುವೆ, ಹೋಗಿ ಬನ್ನಿ. ಯಾರು ಸಪೋರ್ಟ್ ಮಾಡ್ತಿದ್ದೀರಾ? ಗಿರೀಶ್ ಅವ್ರಿಗೆ ಜೋರ್ ಇದೆಯಲ್ಲ. ಶ್ರುತಿ ಅವ್ರಿಗೆ? ನಾವು ಶ್ರುತಿ ಅವ್ರಿಗೆ. ವೆರಿ ಗುಡ್. ಸುನೀತಾ ಆ್ಯಂಡ್ ನಾನಿದ್ದೀನಿ ಶ್ರುತಿ ಅವ್ರಿಗೆ. ಓಕೆ, ರೆಡಿನಾ? ಓಕೆ. ನಿಮ್ಮ ಸಮಯ ಶುರು ಆಗಿದೆ ಇನ್ 3, 2, 1 ಗೋ. ಕಮ್ಮಾನ್, ಇದು ಕಾಂಪಿಟೇಷನ್ ಅಂದ್ರೆ ಏನಿದು? ಕಮ್ಮಾನ್, ಸೂಪರ್, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಅಣ್ಣ ಮಡಿಕೆ ಹೊಡೆಯಂಗಿಲ್ಲ ಅಣ್ಣ. ಅಣ್ಣ ಇದು ಪ್ರೀತಿ ಜಾಸ್ತಿ ಆಗ್ಲಿ ಅಂತ ಆಟ ಆಡ್ಸೋದು. ಏನ್ ಡೈಲಾಗ್ ಹೇಳಿದ್ರಣ್ಣ ಇದು? ಹಾಲಿವುಡ್ ಪಿಕ್ಚರ್ದ ಕಾಯಿನ್ ಸಿಕ್ಕಿದ್ರೆ ಪ್ರೀತಿ ಸಿಗುತ್ತಂತೆ. ಕಮಾನ್ ಶ್ರುತಿ, ಶ್ರುತಿ ಬೇಗ. ಅದೆಲ್ಲ ನಂಗೆ ಗೊತ್ತಿಲ್ಲ. ಯಸ್,
4 ಆಗಿದೆ, ಇನ್ನೊಂದೇ ಒಂದು ಶ್ರುತಿ. ಅಣ್ಣ ಏನಣ್ಣ ಇರೋಣ, ಬಸ್ ಹೋಯ್ತು. ಇನ್ನು ಟೈಮ್ ಇದೆ, ತೆಗೀರಿ. ಇಲ್ಲ 5 ತೆಗೆದ್ಬಿಟ್ಟಿದ್ದಾರೆ. ಆದ್ರೂ ಹೋಗ್ಲಿ ಪಾಪ, ಏನೋ ನ್ಯೂಟ್ರಲ್ ಅಲ್ಲಿ ಗಾಡಿ ಹಾಕೊಂಡು ಓಡಿಸ್ತಾ ಇದಾರೆ ಅಣ್ಣ. ಏನೋ ನನ್ನ ಹೆಂಡತಿ ನೋಡಿಲ್ಲ ಏನ್ ಹೆಂಡತಿ ನೋಡಿಲ್ಲ? ಕಾಯಿನು ಈ ತರ ನಾವು ಲವ್ ಮಾಡುವಾಗ ಈ ತರ ನೋಡಿ ಲವ್ ಮಾಡುವಾಗ ಅವ್ರ ಮಡ್ಕೆ ಹಿಡ್ಕೋಬೇಕಿತ್ತು. ದೇವಸ್ಥಾನದಲ್ಲಿ ಹೇಳಲಿಲ್ಲ. ಯಾವ ಪುರೋಹಿತರು? ನನ್ಗೆ ಫೋನ್ ಮಾಡ್ಬೇಕಿತ್ತು. ಪುರೋಹಿತರು ಇರ್ಲಿಲ್ಲ, ಓದೋ ಅಣ್ಣ ಇವಾಗ ಆಟ ಆಗೋಗಿದೆ, ಇವ್ರು ಗೆದ್ದಾಗಿದೆ. ಅಲ್ಲೊಂಚೂರು ಏನಾದ್ರು ರೊಮ್ಯಾಂಟಿಕ್ ಆಗಿ ಏನಾದ್ರು ಹೇಳ್ಬೋದು ಹೆಂಡತಿಗೆ. ರೊಮ್ಯಾಂಟಿಕ್ ಕಾಯಿ ಸಿಕ್ಕಿದ್ರೆ ಹೇಳ್ತೀನಿ. ಅಣ್ಣ ನನ್ನ ಕಡೆಯಿಂದ ಒಂದು ಕಾಯಿ ಕೊಡ್ತೀನಿ, ರೊಮ್ಯಾಂಟಿಕ್ ಆಗಿ ಏನಾದ್ರು ಹೇಳಿ. ಸೊ ಇನ್ನರ್ ಅವ್ರೆ ಇವತ್ತಿಗೆ ಗಂಟ ಅದೇ ನೋಡಿಲ್ಲ ಅಲ್ವಾ? ಇವತ್ತಿಗೆ ಗಂಟ ಏನು ಲವ್ ಮಾಡಿದಾಗ ಏನು ಹೇಳಿರ್ಲಿಲ್ಲ. ನನ್ನ ಹೆಂಡತಿಗೆ ಐ ಲವ್ ಯು ಅಂತ ಹೇಳಕ್ ಇಷ್ಟಪಡ್ತೀನಿ. ನೀವೇನ್ ಹೇಳಕ್ ಇಷ್ಟಪಡ್ತೀರಿ ಯಜಮಾನ್ರಿಗೆ? ಲವ್ ಯು ಟು. ಓಕೆ, ಇವಾಗ ಏನು ಅಂದ್ರೆ ಈ ಆಟದಲ್ಲಿ 5 ಕಾಯಿನ್ ಇವ್ರು ಫಸ್ಟೇ ತೆಗೆದ್ಬಿಟ್ರು. ಅದಲ್ದರೆ ಈಗ 6ನೇ ಕಾಯಿನ್ ತೆಗೆದು ಹಾಕಿದ್ದಾರೆ. ಈ ಆಟದ ರೂಲ್ಸ್ ಪ್ರಕಾರ ನಾನು ಆಗ್ಲೇ ಹೇಳಿದೆ, ಯಾರು ಫಸ್ಟ್ ಗೆಲ್ತಾರೋ ಅವ್ರ ಮಾತನ್ನ ಇನ್ನೊಬ್ರು ಜೀವನ ಪೂರ್ತಿ ಕೇಳಬೇಕು ಅಂತ. ಸೊ ಈಗ ನಿಮ್ದೇನಾದ್ರೂ ಆಸೆ ಇದ್ರೆ ಈಡೇರಿಸ್ಕೋಬಹುದು. ಅವ್ರು ಸಿಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಅಷ್ಟೇ ಸಾಕು. ಅದನ್ನು ಸಿಟ್ಟು ಮಾಡ್ಕೊಂಡು ಹೇಳ್ತಾರೆ. ಆಯ್ತು, ಖುಷಿಯಿಂದ ಹೇಳಿ. ಇನ್ಮೇಲೆ ಸಿಟ್ ಮಾಡ್ಕೊಳ್ಳಲ್ಲ, ಅದು ಖುಷಿಯಿಂದ ಹೇಳಿದ್ರೆ ಇನ್ಮೇಲೆ ಸಿಟ್ಟು ಮಾಡ್ಕೊಳ್ಳಲ್ಲ ಅಂತ ಫುಲ್ ಪ್ರೀತಿಯಿಂದ ಹೇಳಿ. ಇನ್ಮೇಲೆ ಸಿಟ್ ಮಾಡ್ಕೊಳ್ಳಲ್ಲ. ನನ್ನ ಮೇಲಲ್ಲ ಸರ್, ಅವ್ರ ಮೇಲೆ ಸಿಟ್ಟು, ಅವ್ರನ್ನ ನೋಡ್ಕೊಂಡು ಹೇಳಿ. ಇನ್ಮೇಲೆ ಸಿಟ್ ಮಾಡ್ಕೊಳ್ಳಲ್ಲ, ಬೈಯೋದು ಇಲ್ಲ. ಸೂಪರ್. ಇದೇ ಖುಷಿಲಿ ನಗ್ನಗ್ತಾ ಒಂದು ಸ್ಟೆಪ್ ಹಾಕಿದ್ರೆ ಹೆಂಗಿರುತ್ತೆ? ಅತ್ತೆ ಮಕ್ಕ ಆಗ್ರಣ ಮ್ಯೂಸಿಕ್ ಪ್ಲೀಸ್. ಅಣ್ಣ ನೀವು ರೊಚ್ಚಿಗೆ ಎದ್ದಿದ್ದೀರಾ ಅಂತ ಗೊತ್ತಾಯ್ತಣ್ಣ ನಮ್ಗೆ. ಬನ್ನಿ. ಸೂಪರ್. ಆಕ್ಚುಲಿ ಇವ್ರೇನೋ ರೊಚ್ಚಿಗೆದ್ದು ಡಾನ್ಸ್ ಮಾಡ್ಬಿಟ್ರು, ಆದ್ರೆ ಶ್ರುತಿ ಅವರು ನಿಜವಾಗ್ಲೂ ಸೂಪರ್ ಆಗಿ ಟಪಾಂಗುಚಿ ಸ್ಟೆಪ್ಸ್ ಹಾಕಿದ್ರು. ಶ್ರುತಿ ಅವರು ಬರಲಿ, ಜೋರ ಚಪ್ಪಾಳೆ. ಆಕ್ಚುಲಿ ಇಷ್ಟು ಚೆನ್ನಾಗಿ ಮಡಿಕೆ ಶಾಸ್ತ್ರದಲ್ಲೂ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು 2 ಜೋಡಿ. ಹಾಗೆ ಡಾನ್ಸ್ ಮಾಡಿ ಅಂತ ತಕ್ಷಣ ಖುಷಿಯಿಂದ ಡಾನ್ಸ್ ಮಾಡಿದ್ರು. ಸೊ ಈ 2 ಜೋಡಿಗಳಿಗೆ ಗಿಫ್ಟ್ ಗಳಿದೆ. ಅತ್ತೆ ಮಕ್ಕಳ ತಗೊಂಬನಿಪ್ಪ. ಅಂಡ್ ಇವರ ನಂಬರ್ 1 ಕಿಚನ್ ಅಪ್ಲಯನ್ಸಸ್ ಇವ್ರ ಕಡೆಯಿಂದ ಈ ಗಿಫ್ಟ್. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಸ್ವಸ್ತಿಕ್ ರೇಂಜ್ ಆಫ್ ಮಸಾಲಾಸ್ ಇವ್ರ ಕಡೆಯಿಂದ ಈ ಗಿಫ್ಟ್ ಹ್ಯಾಂಪರ್. ಕಂಗ್ರ್ಯಾಚುಲೇಷನ್ಸ್. ನೀವು ಚಿಕನ್ ಚೆನ್ನಾಗಿ ಮಾಡ್ತೀರಲ್ಲ, ಈ ಮಸಾಲ ಹಾಕಿ ಮಾಡಿ ಇನ್ನೂ ಸೂಪರ್ ಆಗುತ್ತೆ. ಓಕೆ, ಆವಾಗಿಂದ ನಿಮ್ಮ ಮದುವೆಗಳ ಬಗ್ಗೆ ತಿಳ್ಕೊಂಡೆ, ಮದುವೆ ಮಾತುಕತೆಗಳ ಬಗ್ಗೆ ತಿಳ್ಕೊಂಡೆ. ಆಮೇಲೆ ಮಡಿಕೆ ಶಾಸ್ತ್ರ ಮಾಡಿಸ್ತೀವಿ, ಮದುವೆನೂ ಮಾಡಿಸ್ದೆ, ಫ್ಯಾಮಿಲಿ ಫೋಟೋನು ತೆಗೆಸ್ದೆ. ಆದರೆ ನಿಮ್ಮ ಮದುವೆ ಊಟ ಮಾತ್ರ ನನಗೆ ಹಾಕ್ಸ್ಲಿಲ್ಲ ನೀವು. ನಾನು ಬಾಡ್ ಊಟ ಹಾಕ್ಸೋಣ ಅಂದ್ಕೊಂಡೆ. ನಿಮ್ಮ ಕಡೆ ಬಾಡ್ ಊಟ ಫೇಮಸ್ ಅಲ್ವಾ? ಆದರೆ ನಾನು ನೋಡಿದ್ರೆ ಪುಳಿಚಾರು ನನಗೆ ಮಾಡಕ್ಕೆ ಬರಲ್ಲ. ಏನೋ ಮಾಡೋಕ್ಕೋಗಿ ಏನೋ ಮಾಡಿ ಹಾಳಾಗ್ಬಿಟ್ರೆ ಅಂತ. ಹೆಂಗಿದ್ರು ಬೇಸಿಗೆ ಕಾಲ ಅಲ್ವಾ, ತಂಪು ವಾಟರ್ ಮೆಲನ್ ತಿಂದರೆ ಹೆಂಗಿರುತ್ತೆ? ಚೆನ್ನಾಗಿರುತ್ತೆ ಅಲ್ವಾ? ಆದರೆ ತಿನ್ನೋದು ಹೇಗೆ, ಆಟ ಏನು ಎಕ್ಸ್ಪ್ಲೈನ್ ಮಾಡಲಾ? ಈಗ ಇಲ್ಲಿ 1 ಪೀಸ್ ಇದೆ, ಇಲ್ಲಿ 1 ಪೀಸ್ ಇದೆ. ಮೊದಲು ನಾನು ತೂಕ ಹಾಕ್ತೀನಿ, ತೂಕ ಹಾಕ್ಬಿಟ್ಟು ಇಳಿಸ್ತೀನಿ. ಅದಾದ್ಮೇಲೆ ಏನು ಮಾಡಬೇಕು ಅಂದರೆ ನೀವಿಬ್ರು ಇಟ್ ಈಸ್ ಲೈಕ್ ಕಪಲ್ಸ್ ಆಟ ಆಡ್ತಿದ್ದೀರಾ. ಯಾರು ಫಸ್ಟ್ ಗೆಲ್ತೀರಾ ಅವರು ವಿನ್ನರು. ಏನು ಮಾಡಬೇಕು ಅಂದರೆ ನಿಮ್ಮ ಮುಂದೆ ಇರೋ ಕಲ್ಲಂಗಡಿ ಹಣ್ಣನ್ನ ತಿನ್ನಬೇಕು, ತಿಂದು ಖಾಲಿ ಮಾಡಬೇಕು. ಆಮೇಲೆ ಮತ್ತೆ ತೂಕ ಹಾಕ್ತೀನಿ. ಯಾರು ಜಾಸ್ತಿ ತಿಂದಿದ್ದಾರೆ ಅಂತ ಅನ್ಸುತ್ತೋ ಅವರು ವಿನ್ನರ್. ಸಿಂಪಲ್ ಅಲ್ವಾ? ಫಸ್ಟ್ ತೂಕ ಹಾಕ್ಬಿಡ್ಲಾ? ವೆರಿ ಗುಡ್. 5 kg 540 ಗ್ರಾಮ್. ಈಗ ನೆಕ್ಸ್ಟ್ ಇದೊಂದು 20 ಗ್ರಾಮ್ ಜಾಸ್ತಿ ಇರಂಗಿದೆ. 5 kg 570 ಗ್ರಾಮ್. 30 ಗ್ರಾಮ್ ಇದು ಜಾಸ್ತಿ ಇದೆ, ಅದನ್ನ ನಾವು ಆಮೇಲೆ ಮೈನಸ್ ಮಾಡ್ಕೊಳ್ತೀವಿ. ಓಕೆ, ಈಗೇನಪ್ಪ ಅಂದ್ರೆ ಆಟ ಇಬ್ರು ಕೈ ಹಿಂದೆ ಕಟ್ಕೊಂಡು ಬಾಯಲ್ಲಿ ತಿಂತೀರಿ.
3 ನಿಮಿಷ ಕಾಲಾವಕಾಶ ಕೊಡ್ತೀನಿ. 3 ನಿಮಿಷದಲ್ಲಿ ಎಷ್ಟು ತಿಂತೀರಾ ಅನ್ಸ್ತದೆ ನಿಮ್ಗೆ? ಏನು ಇಷ್ಟು ತಿನ್ಬೋದು ಅನ್ಕೊಂಡಿದ್ದೀನಿ, ಬಾಯಿ ಹೋಗೋದೇ ಅಷ್ಟು. ನೀವು ಮಾತಾಡ್ಕೊಳ್ಳಿ ಏನೇನೆಲ್ಲ ಗೇಮ್ ಪ್ಲಾನ್ ಮಾಡ್ಬೋದು ಅಂತ. ಓಕೆನಾ? ನಿಮ್ಮ ಸಮಯ ಶುರು ಆಗುತ್ತೆ. 3, 2, 1 ಗೋ. ಕೈಯಿಂದ ಇಟ್ಕೋಬೇಕು ಶ್ರುತಿ ಅವರೇ, 2 ಕೈ. ಈಗ ನಿಮ್ ತಲೆ ಕೊಡ್ತಾ ಇದ್ದೀರಾ, ಅವ್ರು ನಿಮ್ ತಲೆ ತಿನ್ನದ ನೋಡಿ. ಇಬ್ರು ಒಟ್ಟಿಗೆ ತಿನ್ಬೇಕು, ಇಬ್ರು ಒಟ್ಟಿಗೆ. ಇವ್ರು ಬಿಟ್ರೆ ಅಲ್ವಾ ತಿನ್ನಕ್ಕೆ. ಎರಡೇ ನಿಮಿಷ ಬಾಕಿ ಇರೋದು, ಬೇಗ ಇಬ್ರು ಒಟ್ಟಿಗೆ ತಿನ್ಬೇಕು. ಅಲ್ಲೋಡ ಅಣ್ಣ, ಅಲ್ಲೋಡಣ ಗಿರೀಶ್ ಅಣ್ಣ, ಅಲ್ಲೋಡು. ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ತಿನ್ಬೇಕು, ಒಟ್ಟಿಗೆ ಒಬ್ಬೊಬ್ರು ತಿಂದ್ರೆ ಆಟ ಇಲ್ಲ. ಅದ ಮಂಜುನಾಥ್ ಅವ್ರೆ ರೊಚ್ಚಿಗೆ ಎದ್ಬಿಟ್ಟಿದ್ದೀರಾ, ಒಂಚೂರು ಈ ಕಡೆ ಬನ್ನಿ. ಅಕ್ಕ ಒಟ್ಟಿಗೆ ತಿನ್ಬೇಕು. ಐಕೋ ಬೀಜ ಮಾತ್ರ ಉಗಿತಾ ಇದ್ದೀರಾ, ವಾಟರ್ ಮೆಲನ್ ಉಗಿತಾ ಇದ್ದೀರಾ. ವೆರಿ ಗುಡ್. ಜ್ಯೂಸ್ ಮಾಡ್ತಾ ಇದ್ದಾರೆ 2 ಜೋಡಿಗಳು ಸೇರ್ಕೊಂಡು. ಒಟ್ಟಿಗೆ ತಿನ್ಬೇಕು, ಒಬ್ಬೊಬ್ರೆ ತಿನ್ನಂಗಿಲ್ಲ. ನೋಡಿ ಅಲ್ಲಿಬ್ರು ತಲೆನೇ ಎತ್ತುತ್ತಾ ಇಲ್ಲ. ಎಷ್ಟು ದಿನ ಆಗಿತ್ತು ಊಟ ತಿಂದು. ಇಬ್ರು ಒಂದ್ಸಲ ಮೇಲ್ ನೋಡಿ ಆ ಕ್ಯಾಮ್ರಾ ಕಡೆ. ವೆರಿ ಗುಡ್. ಹೋಗಿ. ಸ್ವಿಮ್ಮಿಂಗ್ ಪೂಲ್ ಮಾಡ್ತಾ ಟಬ್ಬು ಮಾಡ್ತಾ ಇದ್ದಾರೆ ಅವರು. ಕಲ್ಲಂಗಡಿನ ತೋರಿಸ್ಬಿಡ್ತೀನಿ ಕ್ಯಾಮ್ರಾಗ ಒಂದ್ಸಲ. ಏನು ರೊಚ್ಚಿಗೆ ಎದ್ಬಿಟ್ಟಿದ್ರು ಗಿರೀಶ್ ಅವ್ರಂದ್ರೆ. ಲೈಫಲ್ಲಿ ಕಲ್ಲಂಗಡಿನೇ ನೋಡಿಲ್ಲ, ಇದೇ ಫಸ್ಟ್ ಇದೇ ಲಾಸ್ಟ್ ಅನ್ನೋ ಥರ ತಿಂತಾ ಇದ್ರು. ಏನಣ್ಣ ಅದು ಹಿಂಗೆ ಗಾಡಿ ಓಡಿಸ್ಕೊಂಡು ಬಂದಾಗೆ JCB ಫೀಲ್ ಅಲ್ಲಿ ಕಲ್ಲಂಗಡಿ ತಿಂದಿದ್ದಾರೆ. ಇವಾಗ ತೂಕ ಹಾಕ್ಬಿಡೋಣ. ಫಸ್ಟ್ ನಿಮ್ಮಿಂದ ಬೇಡ, ನಾನು ಮಂಜುನಾಥ್ ಅವ್ರು ಎದ್ದಿದಾರ ಅಂತ ನೋಡ್ತೀನಿ. 5 kg 55 ಗ್ರಾಮ್. ಓಕೆ ಅಣ್ಣ, ಏನ್ ಅನ್ನಿಸ್ತಾ ಇದೆ? ಮುಖ ತೊಳಿಬೇಕನ್ನಿಸ್ತಿದೆ. ನಾವೇ ಗೆಲ್ಲೋದು ಅಂತ ಹೇಳ್ತಿದ್ದಾರೆ ಮಂಜುನಾಥ್ ಅವರು. 4 kg 665 ಗ್ರಾಮ್. ಓಕೆ, ಈಗ ನಾನು ರಿಸಲ್ಟ್ ಹೇಳ್ತೀನಿ. ಯಾರು ಗೆದ್ದಿದಾರೋ ಅವ್ರಿಗೆ ಒಂದು ಸೂಪರ್ ಆಗಿರೋ ಗಿಫ್ಟ್ ಕೂಡ ಇದೆ. ರೆಡಿನಾ? ಮಂಜುನಾಥ್ ಅವರು ತಿಂದಿರೋದು 490 ಗ್ರಾಮ್. ಸೂಪರ್. ಈಗ ಗಿರೀಶ್ ಮತ್ತೆ ಶ್ರುತಿ ತಿಂದಿರೋದು 905 ಗ್ರಾಮ್. ಸೂಪರ್. ನಾವು ಮನೆ ಮಹಾಲಕ್ಷ್ಮಿ ಅಂತ ಪ್ರೋಗ್ರಾಮ್ ಶುರು ಮಾಡಿದಾಗಿಂದ ಮನೆಗಳಿಗೆ ಹೋದಾಗೆಲ್ಲ ಫ್ಯಾಮಿಲಿ ಫೋಟೋ ತೆಗೆಸ್ಕೊಳ್ತೀವಿ, ಅವ್ರಿಗೆ ಕೊಡ್ತೀವಿ. ಅದು ನಮಗೂ ಒಂದು ಖುಷಿ ಇರುತ್ತೆ. ಬಟ್ ಇವತ್ತು ಎಕ್ಸ್ಟ್ರಾ ಖುಷಿ ಆಗ್ತಿದೆ. ಯಾಕಂದರೆ ನಿಮ್ಗೆ ಅದೊಂದು ಕೊರಗಿತ್ತು, ಮದುವೆಯಲ್ಲಿ ಫ್ಯಾಮಿಲಿ ಫೋಟೋ ತೆಗೆಸ್ಕೊಳಕ್ಕಾಗಲಿಲ್ಲ ಅಂತ. ಸೊ ಅದನ್ನು ನಾವಿವತ್ತು ಈಡೇರಿಸ್ತಾ ಇದ್ದೀವಿ ಅಂದರೆ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಹೇಳ್ಕೊಳಕ್ಕಾಗ್ತಿಲ್ಲ. ಸೊ ಆ ಫೋಟೋ ಫ್ರೇಮ್ ಹೇಗಿದೆ ಅಂತ ನೋಡೋಕೆ ಇಷ್ಟಪಡ್ತೀರಾ ನೀವು? ಅತ್ತೆ ಮಕ್ಕಳ ತೊಗೊಂಬನ್ನಿಪ್ಪ. ಫ್ಯಾಮಿಲಿ ಫೋಟೋಸ್ಕರ ತುಂಬಾನೇ ಕಾಯ್ತಾ ಇದ್ದೆ. ತುಂಬಾ ಖುಷಿ ಆಯ್ತು ನನಗೆ. ಬೆಳಗಿನ ಕೊಟ್ಟಿದ್ದ ಖುಷಿಯಿಂದ ಇದು ನನಗೆ ಡಬಲ್ ಖುಷಿ ಇದೆ. ತುಂಬಾ ನನಗೆ ಇಷ್ಟ ಆಯ್ತು. ಯಾವಾಗ್ಲೂ ಹಿಂಗೆ ಖುಷಿಯಾಗಿ ನಗ್ನಗ್ತಾ ಇರಿ. ಎಲ್ಲಾರು ನಮ್ಮ ಜೊತೆಗೆಲ್ಲ ನಿಂತ್ಕೊಂಡು ನಮಗೆ
ಅದಕ್ಕೆ ಯಾಕೆ ಅಳ್ತಿದ್ದೀರಾ ನೀವು? ನಮಗೂ ಬಹಳ ಖುಷಿ ಆಯ್ತು. ನೀವು ಬೆಳಗ್ಗೆಯಿಂದ ಒಂದು ಕ್ಷಣ ಬಿಡದೆ ಎಲ್ಲಾದ್ರಲ್ಲೂ ಇನ್ವಾಲ್ವ್ ಆಗಿ ಎಷ್ಟು ನಗ್ನಗ್ತಾ ಇದ್ರಿ, ಈಗ ಅದೇ ತರ ನಗ್ನಗ್ತಾ ಇರಿ. ಓಕೆನಾ? ಈ ಫೋಟೋ ಫ್ರೇಮ್ ಜೊತೆ ನಮ್ಮನ್ನು ಅವಾಗ ನೆನೆಸ್ಕೊಳ್ತಾ ಇರಿ. ನೀವು ಇದನ್ನ ಗೋಡೆ ಮೇಲೆ ಹಾಕೊಂಡು ದಿನ ನೋಡಿ ಒಂದ್ಸಲ ಮುಖದ ಮೇಲೆ ಸ್ಮೈಲ್ ಬರಲಿ. ಓಕೆ, ತಗೊಳ್ಳಿ ಅಲ್ಲಿ. ಹಾಗೆ ಮನೆಯ ಮುದ್ದಾದ ಇಬ್ರು ಲಕ್ಷ್ಮಿಯರಿಗೆ ನಮ್ಮ ಕಡೆಯಿಂದ ಅಂದ್ರೆ ಅರುಣಾ ಸಿಲ್ಕ್ ಪ್ಯಾರಡೈಸ್ ಅವ್ರ ಕಡೆಯಿಂದ ಒಂದು ಬ್ಯೂಟಿಫುಲ್ ಆಗಿರೋ ಸೀರೆ ಇದೆ. ಅತ್ತೆ ಮಕ್ಕಳ ತಗೊಂಬನಿಪ್ಪ. ಅರುಣಾ ಸಿಲ್ಕ್ಸ್ ಪ್ಯಾರಡೈಸ್, ಮೋದಿ ಹಾಸ್ಪಿಟಲ್ ರೋಡ್, ವೆಸ್ಟ್ ಆಫ್ ಕಾರ್ಡ್ ರೋಡ್, ರಾಜಾಜಿನಗರ, ಬೆಂಗಳೂರು. ಇವ್ರ ಕಡೆಯಿಂದ ಒಂದು ಬ್ಯೂಟಿಫುಲ್ ಆಗಿರೋ ಸೀರೆ. ಕಂಗ್ರ್ಯಾಚುಲೇಷನ್. ಹಾಗೆ ಮುದ್ದಾದ ಇಬ್ರು ಲಕ್ಷ್ಮಿಯರಿಗೆ ಸುನೀತಾ ಹಾಗೂ ಶ್ರುತಿ ಅವರಿಗೆ ನಮ್ಮ ಜೀ ಕನ್ನಡದ ಕಡೆಯಿಂದ ಒಂದು ಪುಟ್ಟ ಗೌರವ ಇದೆ. ನನಗಂತೂ ಬೆಳಗ್ಗೆಯಿಂದ ನಿಮ್ ಫ್ಯಾಮಿಲಿ ಜೊತೆ ಆಟಾಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಿಮ್ಗೆ ಹೇಗೆ ಅನ್ನಿಸ್ತು ಅಮ್ಮ? ಖುಷಿ ಆಯ್ತಾ? ತುಂಬಾನೇ ಖುಷಿ ಆಯ್ತು. ಮತ್ತೆ ಇಬ್ರು ಲವ್ ಮ್ಯಾರೇಜ್ ಮದುವೆ ಆಗಿರೋದ್ರಿಂದ ನಾನು ಅವರಿಗೆ ಹಾರ ಬದಲಾಯಿಸಿದ್ದು ಅವೆಲ್ಲ ನಾನು ಯಾವತ್ತೂ ನೋಡಿರ್ಲಿಲ್ಲ. ಮತ್ತೆ ಅದು ಮಡಿಕೆಯಲ್ಲಿ ಆಡಿದ್ದು ನನಗಂದ್ರೆ ಅದು ನಮ್ಮ ಜನರಲ್ಲಿ ಅದು ಆಡಿದ್ರೇನೆ ನಮಗೆ ಒಂದು ಖುಷಿ. ಅದ್ರಲ್ಲಿ ನಾನು ನೋಡೇ ಇರ್ಲಿಲ್ಲ. ಆದ್ರೆ ಇವತ್ತು ಎಲ್ಲ ನೆರವೇರಿಸ್ತಲ್ಲ, ನನಗೆ ತುಂಬಾನೇ ಇಷ್ಟ ಆಯ್ತು. 2 ಮಕ್ಕಳಿಗೂ ನಾನು ತುಂಬಾ ಇಷ್ಟ. ಸೋ ಸ್ವೀಟ್ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ನಿಮಗ್ ಖುಷಿ ಆಯ್ತಾ ಮಹಾಲಕ್ಷ್ಮಿಯರ? ಖಂಡಿತ ತುಂಬಾ ಖುಷಿ ಆಯ್ತು. ನೀವ್ ಯಾವಾಗ್ಲೂ ಹೀಗೆ ನಗ್ನಗ್ತಾ ಇರ್ಬೇಕು. ಅವ್ರೇನಂತಾರೋ ಇವ್ರೇನಂತಾರಲ್ಲ, ಏನು ಬೇಡ. ನಾವು ಖುಷಿಯಾಗಿದೀವ ಅಷ್ಟು ಸಾಕು. ಓಕೆ, ದೇವ್ರು ಒಳ್ಳೇದ್ ಮಾಡ್ಲಿ. ಸುನೀತಾ? ಇಲ್ಲ, ನಿಜವಾಗ್ಲೂ ಖುಷಿ ಆಯ್ತು. ಯಾಕಂದ್ರೆ ನಾವು ಟಿವಿಲೆಲ್ಲ ಬರ್ತೀವಿ, ನಮ್ಮ ಮನೇಲೂ ಶೂಟಿಂಗ್ ಎಲ್ಲ ಖುಷಿ ಆಗ್ತಿದೆ. ನಾವು ಎಲ್ಲ ಟಿವಿಲಿ ಬರ್ತೀವಲ್ಲ ಅಂತ ಖುಷಿ ಆಗ್ತದೆ. ಥ್ಯಾಂಕ್ ಯು ಸೋ ಮಚ್. ಯಾವಾಗ್ಲೂ ಹೀಗೆ ಖುಷಿಯಾಗಿ ನಗ್ನಗ್ತಾ ಇರಿ. ಓಕೆನಾ? ತುಂಬಾ ಖುಷಿ ಇದೆ ನಿಮ್ಮ ಮನೇಲಿ, ತುಂಬಾ ಇಮೋಷನ್ಸ್ ಇದೆ, ಒಬ್ರಿಗೊಬ್ರು ಎಷ್ಟು ಹಚ್ಕೊಂಡಿದ್ದೀರಾ. ಹೀಗೆ ಇರಿ, ಯಾವಾಗ್ಲೂ ನಗ್ನಗ್ತಾ ಇರಿ. ಆಯ್ತಾ? ಇದೇ ತರ ಮುದ್ದಾದ ಕುಟುಂಬದೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಶಾರ್ಪ್ 1 ಗಂಟೆಗೆ ನಾನ್ ನಿಮ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಇದು ಸ್ವಸ್ತಿಕ್ಸ್ ಗುಲಾಬ್ ಜಾಮೂನ್ ಮಿಕ್ಸ್ ಮನೆ ಮಹಾಲಕ್ಷ್ಮಿ ಸ್ಪೆಷಲ್ ಪಾರ್ಟ್ನರ್ ಅಮೃತ್ ನೋನಿ.